गुरुब्रह्मा गुरुर्विष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः। अखण्डमण्डलाकारं व्याप्तं येन चराचर तत्पदं दर्शितं येन तस्मै श्री गुरुवे नमः। शिवोऽहं श्रीगुरुभ्यो नमः। शिवोऽहं मातृदेवो भव पितृदेवो भव आचार्यदेवो भव अतिथिदेवो भव। So ತೈತ್ರಿಯ ಉಪನಿಷತ್ ಪ್ರಕಾರ ಮಾತೃದೇವೋಭವ ಅಂದ್ರೆ ತಾಯಿಯೇ ದೇವರು, ಪಿತೃದೇವೋಭವ ಅಂದ್ರೆ ತಂದೆಯೇ ದೇವರು, ತಂದೆಯೇ ಗುರು, ಆಚಾರ್ಯ ದೇವೋಭವ ಅಂದ್ರೆ ಗುರುಗಳೇ ದೇವರು, ಅತಿಥಿ ದೇವೋಭವ ಎಲ್ಲರೂ ಗುರುಗಳು, ಎಲ್ಲರೂ ದೇವರು. ಸೊ ಪ್ರತಿಯೊಬ್ಬರನ್ನು ದೇವರ ಸ್ವರೂಪದಲ್ಲಿ ನಾವು ಕಾಣಬೇಕು ಅಂತ ಅಷ್ಟು ಸ್ಪಷ್ಟವಾಗಿ ನಮ್ಮ ಉಪನಿಷತ್ಗಳಲ್ಲಿ ಹೇಳಿದ ಅಂತಹ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ನಾನು ದೇವರಂತೆ ಕಾಣುತ್ತೇನೆ. ಸೊ ದಯಮಾಡಿ ಎಲ್ಲರೂ ಕ್ಯಾಮ್ರಾ ಆನ್ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು. ಇಟ್ ಈಸ್ ಹೌ ಯು ಬಿಹೇವ್ ಔಟ್ಸೈಡ್. ಭಾರತದ ಇಂದಿನ ಗುರು ಶಿಷ್ಯ ಪರಂಪರೆ ವಿಷಯದ ಬಗ್ಗೆ ಮಾತಾಜಿಯವರು ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಎಷ್ಟು ಸಮಯ ಇದೆ ಗೊತ್ತಿಲ್ಲ ನನಗೆ, ಒಂದು 30 minutes ಇರ್ಬೋದಮ್ಮ? ನನಗೆ ಕೇಳಿಸ್ತಾ ಇಲ್ಲ, ಅನ್ಮ್ಯೂಟ್ ಇದ್ದೀರಾ? 7:30 ವರೆಗೆ ಇರುತ್ತೆ. 7:30 ವರೆಗೂ ಮಾತಾಡ್ತಾ? ಓಕೆ. ಸೊ ಆಲ್ಮೋಸ್ಟ್ 35 minutes ಇದೆ. ಸೊ ನಾನು ಮುಂಚೆ ಒಂದು ವಿಡಿಯೋ ತೋರಿಸ್ತೀನಿ, ನಾವೇನ್ ಮಾಡ್ತಿದೀವಿ ಈ ಗುರುಕುಲ ಪರಂಪರೆಯಲ್ಲಿ ಅನ್ನೋದನ್ನ ಒಂದು ಸಣ್ಣ ವಿಡಿಯೋ ತೋರಿಸ್ತೀನಿ. ಅದಾದ್ಮೇಲೆ ನಾನು ಗುರುಕುಲ ಪರಂಪರೆ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಇದು ನನ್ನ ಒಂದು ಸಣ್ಣ ವಿಡಿಯೋ. My parents for sending me to such a wonderful place, Vidyaramba Gurukula. After doing all this meditation, mantras, japas, and it has reduced my nervousness, reduced my anger and everything else. Leadership skills, how to respecting parents. She is more courageous, she has more confidence. 116729. It was me like there is a connection with nature. Achieved 7 world records and Tomato Saraswati. Very valuable lessons what they are learning here. We don't get this education anywhere else. I noticed their creativity increased. It's an amazing experience what we had like in the last 5 days. I was really amazed when I saw blindfold activities.
achieved 7 world records and Sai Amrita achieved 3 world records. And thank you Guruji and all the Acharyas for giving more energy to the parents to handle these kids. ಮೋಸ್ಟ್ಲಿ ಈ ವಿಡಿಯೋ ಮುಖಾಂತರ ನಾನು ಏನ್ ಮಾಡ್ತೀನಿ ಅಂತ ನಿಮ್ಗೆ ಮೋಸ್ಟ್ಲಿ ಕ್ಲಾರಿಟಿ ಸಿಕ್ಕಿರೋದು ಅನ್ಕೋತೀನಿ. ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಸೊ ಭಾರತದ ಗುರು ಶಿಷ್ಯ ಪರಂಪರೆಯನ್ನ ಪ್ರತಿ ಮನೆಗೂ ತಲುಪಿಸ್ಬೇಕು ಅನ್ನೋದು ನಮ್ಮ ಕಾರ್ಯಕ್ರಮದ ಉದ್ದೇಶ. ಗುರು ಶಿಷ್ಯ ಪರಂಪರೆ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ನಮಗೆ ಕ್ವಶನ್ ಬರುತ್ತೆ. ಸೊ ಈಗ ಮಹಾತಾರ ಫೌಂಡೇಶನ್ಸ್ ಉದ್ದೇಶಗಳು ಏನು? ಯಾರಾದ್ರೂ ಹೇಳಕ್ಕಾಗತ್ತ ಚಾಟ್ ಬಾಕ್ಸ್ ಅಲ್ಲಿ? ಏನು ಉದ್ದೇಶ? ನಮ್ಮ ಫೌಂಡೇಶನ್ ಉದ್ದೇಶಗಳು ಏನು? ಯಾರಾದ್ರೂ ಮಾಸ್ಟರ್ಸ್ ಹೇಳಕ್ಕಾಗತ್ತಾ? ಯಾವ ಕಾರಣಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡ್ತಿದೀವಿ? ಚಾಟ್ ಬಾಕ್ಸ್ ಯಾರಾದ್ರೂ ಹೇಳೋದಾದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾಡ್ಬೋದು, ಅಥವಾ ನೀವು ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೇಳ್ಬೋದು, ಅಥವಾ ನೀವು ಚಾಟ್ ಬಾಕ್ಸ್ ಕೂಡ ಹೇಳ್ಬೋದು. ಏನು ಉದ್ದೇಶಗಳು ಏನು? ಯಾವ ಕಾರಣಕ್ಕೋಸ್ಕರ ನೀವು ಸೆಷನ್ ಅನ್ನು ಅಟೆಂಡ್ ಮಾಡಿದ್ರೆ? ಬೆಳಗಿನ ಜಾವ ಔಷಧಿ ರಹಿತ ಚಿಕಿತ್ಸೆ. ಓಕೆ, ಮತ್ತೆ ಏನಾದ್ರೂ ಇದೆಯಾ? ಔಷಧಿ ರಹಿತವಾದ ಚಿಕಿತ್ಸೆ ಸಾಧ್ಯ ಇದೆಯಾ? ಗುರೂಜಿ ಸ್ವಸ್ಥ ಭಾರತ ನಿರ್ಮಾಣ ಮಾಡೋದು. ಸ್ವಸ್ಥ ಭಾರತವನ್ನ ನಿರ್ಮಾಣ ಮಾಡೋದು. ಮತ್ತೆ ಗುರೂಜಿ, ನಮ್ಮ ಮಹತ್ತಾರ್ ಫೌಂಡೇಶನ್ ಇಂದ ನಾವು ಯೋಗ ಇವೆಲ್ಲ ಆರೋಗ್ಯದ ಸುಧಾರಣೆಗೆ ಮತ್ತು ನಾವು ತುಂಬಾನೇ ಕಲ್ತಿದ್ದೀವಿ ಗುರೂಜಿ. ಧ್ಯಾನ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ಇವುಗಳೆಲ್ಲ ದೊರಕುತ್ತೆ. ಇಲ್ಲಿ ತುಂಬಾನೇ ಇದೆ. ಮನೆ ಮದ್ದು ಬಗ್ಗೆ ತಿಳಿಸ್ಕೊಡ್ತಾರೆ, ಮತ್ತೆ ಆಕ್ಯುಪ್ರೆಷರ್ ಬಗ್ಗೆ ತಿಳಿಸ್ಕೊಡ್ತಾರೆ. ತುಂಬಾನೇ ಇದೆ ಗುರೂಜಿ. ತುಂಬಾ ಇಷ್ಟ ಹೇಳಬಲ್ಲೆ ಗುರೂಜಿ. ಇಲ್ಲ, ನನಗೆ ಏನಂದ್ರೆ ಉದ್ದೇಶ ಯಾವ ಕಾರಣಕ್ಕೋಸ್ಕರ? ಯಾಕಂದ್ರೆ ನಮಗೆ ನಾವು ಎಷ್ಟೋ ಸಾರಿ ಏನಾಗ್ಬಿಡುತ್ತೆ, ನಮ್ಮನ್ನ ನಾವು ಅರಿತುಕೊಳ್ಳೋದು ಹೂ ಐ ಆಮ್ ವೆರಿ ಗುಡ್ ಜ್ಯೋತಿಬಾ. ಎಷ್ಟೋ ಸಾರಿ ನಾವು ಕಾರನ್ನ ಸ್ಟಾರ್ಟ್ ಮಾಡ್ತೀವಿ. ಕಾರನ್ನ ಸ್ಟಾರ್ಟ್ ಮಾಡಿದ್ಮ್ಯಾಗೆ ಎಲ್ಲಿ ಹೋಗ್ತಿದ್ಯಪ್ಪ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಅರೆ, ಕಾರ್ ಸ್ಟಾರ್ಟ್ ಮಾಡಿದೀಯ, ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ ಅಂದ್ರೆ ಗುರುಜಿ ಎರಡು ಮಾತು ಹೇಳ್ಬಿಡ್ತೇನೆ ನಾನು. ಕೇಳ್ತಾ ಇದ್ದಲ್ಲ ಗುರುಜಿ ನಾ ಮಾತಾಡೋದು? ಕೇಳ್ತಾ ಇದೆ ನಂಗೆ ಹೇಳಿ. ಒಟ್ಟಾರೆ ಇಲ್ಲಿ ಫೌಂಡೇಶನ್ ಉದ್ದೇಶ ಇಷ್ಟೇ, ಮನುಷ್ಯನ ಜನ್ಮ ಅಂದ್ರೇನು, ಏನಕ್ಕೆ ಬಂದ ಭೂಮಿಗೆ, ಏದಕ್ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನು, ಏನ್ ಕಲಿಬೇಕಾಗಿದೆ, ಏನ್ ಅಳವಡಿಸಬೇಕಾಗಿದೆ, ಮತ್ತೆ ಈ ಪ್ರಪಂಚಕ್ಕೆ ಏನ್ ಕೊಡ್ಬೇಕಾಗಿದೆ. ನಾವು ಒಬ್ಬರೇ ಇದ್ದೇವಾ? ಇಲ್ಲಿ ಸಕಲ ಜೀವರಾಶಿಗಳು ಇದಾವೆ. ಮತ್ತೆ ಈ ಪ್ರಪಂಚ ಅಂದ್ರೆ ಏನು, ಪ್ರಪಂಚದಲ್ಲಿ ಏನೆಲ್ಲ ಇದೆ, ಇದ್ರ ಉದ್ದೇಶ ಏನು, ಎಲ್ಲಿಂದ ಬಂದಿದೆ, ಎಲ್ಲಿ ಹೋಗ್ತಾ ಇದೆ, ಈ ಸರ್ವವನ್ನು ತಿಳ್ಕೊಂಡು ಅದರ ಜೊತೆ ನಾವು ಬದುಕಿ ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ತಕ್ಕಂಥದ್ದು. ಮನುಷ್ಯನ ಜನ್ಮ ಮೋಕ್ಷ ಹೊಂದಕ್ಕೆ ಬಂದಿರೋದು ಅನ್ನೋದು, ಮೋಕ್ಷ ಹೊಂದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನು ಕಲಿಸ್ತಕ್ಕಂಥದ್ದು, ಕಲಿತಕ್ಕಂಥದ್ದು, ಬೇರೆಯವರಿಗೆ ಹೇಳಿಕೊಡ್ತಕ್ಕಂಥದ್ದು ಇದು ಉದ್ದೇಶ ಇದಾಗಿದೆ ಗುರುಜಿ. ಮುಖ್ಯವಾಗಿ ಹೇಳ್ಬೇಕು ಅಂದಷ್ಟೇ. ಬಹಳ ಖುಷಿ, ಖಂಡಿತ ಬಹಳ ಸಂತೋಷವಾಯ್ತು ನಿಮ್ಮ ಉದ್ದೇಶ. ಅದನ್ನ ನಮ್ಮ ವಿದ್ಯಾರಂಭ ಗುರುಕುಲದಲ್ಲಿ ಅತ್ಯಂತ ಶ್ರದ್ಧೆಯಿಂದ ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಆತ್ಮ ಸಾಕ್ಷಾತ್ಕಾರ. ಸೊ ಪ್ರತಿಯೊಂದು ನೀವು ಹೇಳ್ತಕ್ಕಂಥ ವರ್ಡ್ಗಳು ಹಿಂದೆ ಒಂದೊಂದು ದಿನ ಮಾತಾಡಬಹುದು, ಅಷ್ಟು ದೊಡ್ಡ ಸಬ್ಜೆಕ್ಟ್ ಇದೆ. ಸಿಕ್ಕಿರೋದು 30 ನಿಮಿಷ. ಭಾರತದ ಗುರುಕುಲ ಪದ್ಧತಿಯನ್ನ ನಾವು ಮನೆ ಮನೆಗೂ ತಲುಪಿಸ್ಬೇಕು ಅಂತ ನಾವು ನಮ್ಮ ಕಾರ್ಯಕ್ರಮದ ಮುಖಾಂತರ ಮಾಡ್ತೀವಿ. ನೀವು ಹೇಳಿದಂಗೆ ನಿಮ್ಮದೇ ಆದ ಉದ್ದೇಶಗಳಿದಾವೆ, ನಮಗೆ ನಮ್ಮದೇ ಉದ್ದೇಶ ಇದೆ. ಬಟ್ ಎಲ್ಲವೂ ಒಟ್ಟಿಗೆ, ಎಲ್ಲವೂ ಏನಪ್ಪಾ ಅಂದ್ರೆ ಮೋಕ್ಷಕ್ಕೆ ದಾರಿ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ಎಷ್ಟೋ ಸಾರಿ ನಮ್ಗೆ ರೀಸನ್ಸ್ ಗೊತ್ತಿಲ್ದೇನೆ ಏನೋ ಮಾಡ್ತಾ ಇರ್ತೀವಿ, ಕಾರಣ ಗೊತ್ತಿಲ್ದೇನೆ ಏನೋ ಮಾಡ್ತಾ ಇರ್ತೀವಿ.
ಹಾಗಾಗಿ ಕಾರಣ ಗೊತ್ತಿದ್ರೆ ನಮ್ಮ ದಾರಿ ಬಹಳ ಸುಗಮ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರೋ ವಿಚಾರ. ಸೊ ಭಾರತದ ಗುರು ಪರಂಪರೆಯನ್ನ ನಾವು ಮನೆ ಮನೆಗೂ ಯಾಕೆ ತಲುಪಿಸ್ಬೇಕು ಅಂತ ಅಂದಾಗ ನನ್ನ ಮೊದಲು ಹೇಳಿದಾಗೆ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ತಾಯಿಯೇ ದೇವರು, ತಂದೆಯೇ ದೇವರು, ಗುರುಗಳೇ ದೇವರು. ಅವರನ್ನ ನಾವು ಪಾಲಿಸಿ ನಮ್ಮ ಜೀವನವನ್ನ ಅತ್ಯಂತ ಸುಂದರ ರೀತಿಯಲ್ಲಿ ಮಾಡ್ಕೋಬೇಕು ಅನ್ನೋದು ಅದರ ವಿಚಾರ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಯಾರಾದ್ರೂ ಹೇಳಕ್ಕಾಗತ್ತಾ ಏನು ಅಂತ? ಗಿರಿಜಾಮ ಯಾರು ಹೇಳಿದ್ರು ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಗಿರಿಜಮ್ಮ ಅವರೇ ಹ್ಯಾಂಡ್ ರೈಸ್ ಮಾಡಿ, ನಿಮಗೆ ಅವಕಾಶ ಕೊಡ್ತೀವಿ, ಮಾತಾಡುವಂತ್ರಿ. ಇಲ್ಲ, ನೀವು ಚಾಟ್ ಬಾಕ್ಸ್ ಹಾಕಿದ್ರೆ ಆಯ್ತು. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಈಗ ನಮಗೆ ಒಂದು ನಾಟಕದಲ್ಲಿ ಪಾತ್ರವನ್ನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಕೊಟ್ಟಾಗ ನನಗೆ ಅಲ್ಲಿ ಆ ಪಾತ್ರದ ಪರಿಚಯ ಇರಬೇಕು, ಮಾನಸಿಕ ಅರಿವು. ಕರೆಕ್ಟ್. ಈಗ ನನಗೆ ಒಂದು ಯಾರೋ ನಾಟಕದಲ್ಲಿ ಒಂದು ಪಾತ್ರ ಮಾಡ್ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಒಬ್ಬ ವಿಲನ್ ಪಾರ್ಟ್ ಅಥವಾ ಹೀರೋ ಪಾರ್ಟ್, ಹಾಸ್ಯ ಪಾರ್ಟ್. ಯಾವ ರೋಲನ್ನ ನನಗೆ ಕೊಟ್ಟಿದಾರೋ ಆ ರೋಲಿನ ಅನುಭವ ಅಥವಾ ಅರಿವು ನನಗೆ ಇರಬೇಕು. ಅಕಸ್ಮಾತ್ ಆ ರೋಲ್ ಅರಿವು ನನಗೆ ಇಲ್ಲ ಅಂತ ಹೇಳಿದ್ರೆ ನಾನು ಆ ನಾಟಕದಲ್ಲಿ ಆ ಪಾತ್ರವನ್ನ ಸರಿಯಾಗಿ ನಿಭಾಯಿಸಕ್ಕಾಗತ್ತಾ? ಆಗಲ್ಲ. ಹಾಗಾದ್ರೆ ನನ್ನ ಪಾತ್ರ ಏನಲ್ಲಿ ಅನ್ನೋದನ್ನ ನನಗೆ ಸರಿಯಾಗಿ ಅರಿವಿದ್ದಾಗ ನಾನು ಆ ಪಾತ್ರವನ್ನ ತುಂಬಾ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೋಬಲ್ಲೆ. ಎಷ್ಟೋ ಸಾರಿ ನಮಗೆ ಗೊತ್ತಿಲ್ಲದೇನೋ ನಮಗೆ ನಮ್ಮ ಪಾತ್ರಗಳ ಪರಿಚಯನೇ ಇರಲ್ಲ. ಗುರುವಾಗಿ ನನ್ನ ಕರ್ತವ್ಯ ಏನು, ತಾಯಿಯಾಗಿ ನನ್ನ ಕರ್ತವ್ಯ ಏನು, ತಂದೆಯಾಗಿ ನನ್ನ ಕರ್ತವ್ಯ ಏನು, ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ನನ್ನ ಕರ್ತವ್ಯ ಏನು ಅನ್ನುವ ಅರಿವು ಇಲ್ಲದಿದ್ದಾಗ ಸಾಕಷ್ಟು ಸಮಸ್ಯೆಗಳು ನಮ್ಮಲ್ಲಿ ಆಗ್ತದೆ. ಹಾಗಾಗಿ ನಮಗೆ ಆ ಅರಿವು ಬರಬೇಕಂತ ಹೇಳಿದ್ರೆ ನಾನು ಯಾರು ಎಂದು ತಿಳ್ಕೋಬೇಕು. ಸೊ ನನಗೆ ಸಾಮಾನ್ಯವಾಗಿ ಎಲ್ಲಾ ಕ್ಲಾಸ್ಗಳನ್ನ ಇಂಗ್ಲಿಷಲ್ಲೇ ಮಾಡೋದ್ರಿಂದ ಕನ್ನಡದಲ್ಲಿ ಅಷ್ಟು ನನಗೆ ಕೆಲವು ವರ್ಡ್ಗಳು ತಕ್ಷಣ ಬರಲ್ಲ. ನನ್ನ ಕಾರ್ಯಕ್ರಮ ಪ್ರಪಂಚದ 25 ಕಂಟ್ರಿಗಳು ಹೋಗುತ್ತೆ. ಹಾಗಾಗಿ ಇಂಗ್ಲಿಷಲ್ಲೇ ಜಾಸ್ತಿ ಕಾರ್ಯಕ್ರಮ ನಡೀತದೆ. ಸೊ ಸರಿಯಾದ ಪದ ಜೋಡಣೆಗಳು ಸರಿಯಾಗಿ ಸರಿ ಬರಲ್ಲ. ಬಟ್ ಆದಷ್ಟು, ಯಾಕಂದ್ರೆ ನೀವೆಲ್ಲರೂ ಕನ್ನಡದಲ್ಲಿ ಇರೋದ್ರಿಂದ ನಾನು ಕನ್ನಡದನೇ, ಬಟ್ ಜಾಸ್ತಿ ಆ ಟೀಚಿಂಗ್ಸ್ ಎಲ್ಲ ಇಂಗ್ಲಿಷಲ್ಲಿ ಮಾಡಿ ಕನ್ನಡದಲ್ಲಿ ಅಷ್ಟೊಂದು ಹೋಗ್ಲಿಲ್ಲ. ಸೊ ನಮಗೆ ಆ ಪಾತ್ರಗಳ ಪರಿಚಯ ಆಗ್ಬೇಕು ಅನ್ನೋದು ಎಲ್ಲರ ಉದ್ದೇಶ. ನೀವತ್ತು ಮಾಡ್ತಿರೋದು ಅಷ್ಟನೇ. ಅದಕ್ಕೆ ನಾವು ಮಾಂಡಕ್ಯ ಉಪನಿಷತ್ತನ್ನು ಓದಿದಾಗ ನಮ್ಗೆ ಗೊತ್ತಾಗುತ್ತೆ ಸೆಲ್ಫ್ ರಿಯಲೈಸೇಷನ್, ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮ ಒಳಗಡೆ ಇದ್ದಾನೆ ಅನ್ನೋದನ್ನ. ಬ್ರಹ್ಮ ಒಳಗಡೆ ಇದ್ದಾನೆ ಅನ್ನೋದನ್ನ ಇಲ್ಲೇ ಹೇಳಿ ನಾವು. ಆ ಒಳಗಡೆ ಬ್ರಹ್ಮ ನನ್ನೊಳಗಡೆ ಇದ್ದಾನೆ ಮತ್ತು ಎಲ್ಲರೊಳಗಡೆ ಇದ್ದಾನೆ ಅನ್ನೋ ಅರಿವು ಬಂದಾಗ ನಮ್ಮ ನಡವಳಿಕೆಗಳು ಅತ್ಯಂತ ಹಿತಕರವಾಗಿ ಇರ್ತವೆ. ಅರೆ, ನನ್ನ ಒಳಗಡೆ ದೇವರಿದ್ದಾನೆ, ಬೇರೆ ಎಲ್ಲರಲ್ಲೂ ದೇವರಿದ್ದಾನೆ, ಎಲ್ಲರನ್ನೂ ಪ್ರೀತಿಯಿಂದ ಕಾಣಬೇಕು ಅನ್ನೋದು ಉದ್ದೇಶ. ಅದಕ್ಕೋಸ್ಕರ ನಾವೇನ್ ಮಾಡ್ತಿದ್ವಿ, ಮಕ್ಕಳಿಗೆ ವರ್ಕ್ ಮಾಡ್ತಾ ಇದೀವಿ. ಮಕ್ಕಳಲ್ಲಿ ಆತ್ಮ ಸಾಕ್ಷಾತ್ಕಾರದ ಅನುಭವ ಆಗ್ಬೇಕು. ಏನಾಗುತ್ತೆ, ಪ್ರತಿಯೊಂದು ಮಗು ಈ ಭೂಮಿಯಲ್ಲಿ ಹುಟ್ಟೋಕ್ಕಿಂತ ಮುಂಚೆ ಅದು ಎಲ್ಲಿತ್ತು? ನಮಗೆ ಗರ್ಭ ಉಪನಿಷತ್ತನ್ನ ಓದ್ದೆ ಗೊತ್ತಾಗತ್ತೆ. ಗರ್ಭ ಉಪನಿಷತ್ತು ಪ್ರಕಾರ ದೇಹದ ಭಾಗಗಳು, ನಮ್ಮ ದೇಹ ತಾಯಿಯ ಗರ್ಭದ ಒಳಗಡೆ ಹೆಂಗೆ ರಚನೆ ಆಗುತ್ತೆ ಅನ್ನೋದನ್ನ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಬರೆದಿದ್ದಾರೆ. ಸುಮಾರು ಆಸುಪಾಸು 6-7ನೇ ತಿಂಗಳ ಆಸುಪಾಸಲ್ಲಿ ನಮ್ಮ ಆತ್ಮ
ಏನ್ ಮಾಡುತ್ತೆ, ಬಂದು ಸೇರ್ಕೊಳ್ಳುತ್ತೆ ಆ ಗರ್ಭಕ್ಕೆ. ಹಾಗಾದ್ರೆ ಆ ಸೇರ್ಕೊಳ್ಳಕ್ಕಿಂತ ಮುಂಚೆ ಆ ಆತ್ಮ ಎಲ್ಲಿತ್ತು? ಯಾರಿಗಾದ್ರು ಗೊತ್ತಿದ್ಯಾ? ಈಗ ತಾಯಿಯ ಹೊಟ್ಟೆಯೊಳಗಡೆ ನಮ್ದು ಗರ್ಭ ಧರಿಸ್ತಾನೆ. ಗರ್ಭ ಧರಿಸಿದ ಮೇಲೆ ಜೀವಕೋಶಗಳು ರೆಡಿ ಆಗ್ತಾ ಇರತ್ತೆ. ಜೀವಕೋಶ ರೆಡಿ ಆದ್ಮೇಲೆ ಒಂದು ಹಂತಕ್ಕೆ ಬಂದು ಆತ್ಮ ಬಂದು ಸೇರ್ಕೊಳ್ಳುತ್ತೆ. ಕರೆಕ್ಟ್ ಅಲ್ಲ? ಸೇರ್ಕೊಳ್ಳೇಬೇಕಲ್ಲ ಯಾವ್ದೋ ಒಂದು ಹಂತದಲ್ಲಿ. ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನಮ್ಮಲ್ಲಿ ಗರ್ಭೋಪನಿಷತ್ತಲ್ಲಿ ಇದೆ, ಅದ್ರೇನು ಕನ್ಫ್ಯೂಷನ್ಸ್ ಇಲ್ಲ. ಅದಕ್ಕೆ ನಾವು ಭಾರತ ಗುರು ಪರಂಪರೆಯಲ್ಲಿ ಎಲ್ಲದ್ರ ಬಗ್ಗೆನೂ ಸಾಕಷ್ಟು ಕ್ಲಾರಿಟಿ ಇದೆ. ಹಾಗಾದ್ರೆ ಅಲ್ಲಿವರೆಗೂ ಆತ್ಮ ಎಲ್ಲಿತ್ತು? ಯಾರಿಗಾರು ಗೊತ್ತಿದ್ಯಾ? ನಮ್ಮ ಆತ್ಮ ಎಲ್ಲಿತ್ತು ಹಾಗಾದ್ರೆ? ನೀವು ಚಾಟ್ ಬಾಕ್ಸ್ ಹಾಕ್ಬೋದು, ನಾನು ಕೇಳಿದಾಗೆಲ್ಲ ನೀವು ಚಾಟ್ ಬಾಕ್ಸ್ ಹಾಕ್ಬೋದು ಯಾರು. ಅಲ್ಲಿವರೆಗೂ ನಮ್ಮ ಆತ್ಮ ಎಲ್ಲಿತ್ತು? ಯಾರಿಗಾರು ಗೊತ್ತಿದ್ರೆ ಹಾಕ್ಬೋದು. ಹಾಗಾದ್ರೆ ಆತ್ಮ ಎಲ್ಲಿತ್ತು ಅಲ್ಲಿವರೆಗೂ? ಭಗವಂತನ ಹತ್ರ. ಕರೆಕ್ಟ್ ಅಲ್ಲ? ಹೈಯರ್ ಲೋಕದಲ್ಲಿ ಅಂದ್ರೆ ಭಗವಂತನ ಹತ್ರ ಅನ್ಕೋಬಹುದು. ಕರೆಕ್ಟ್ ಅಲ್ಲ? ಆ ಲೋಕದಲ್ಲಿ ಇತ್ತು. ಅಲ್ಲಿಂದ ಇಲ್ಲಿಗೆ ಬಂತು, ಭೂಲೋಕಕ್ಕೆ ಬಂತು. ಹಾಗಾದ್ರೆ ನಾವೆಲ್ಲ ಎಲ್ಲಿ ಇದ್ವಿ ಹಾಗಾದ್ರೆ? ಕರೆಕ್ಟ್ ಅಲ್ಲ? ಸೊ ಅಲ್ಲಿಂದ ಬಂದ್ವಿ. ಆತ್ಮದ ಬಂದ ತಕ್ಷಣ ಅದರ ಮೂಲ ಉದ್ದೇಶ ಏನು ಇವಾಗ? ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ಬೇಕು. ಮೋಕ್ಷವನ್ನ ಪಡ್ಕೊಂಡು ಮತ್ತೆ ಅಲ್ಲಿಗೆ ವಾಪಸ್ಸು ಹೋಗ್ಬೇಕು ಅನ್ನೋದು ಅದರ ಉದ್ದೇಶ. ಪರಮಾತ್ಮನ ಸನ್ನಿಧಿಗೆ ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ಬೇಕದು. ಹಾಗಾದ್ರೆ ಈ ಹೋಗ್ಲಿಕ್ಕೆ ಏನೇನ್ ಬೇಕು ಅನ್ನೋದನ್ನೆಲ್ಲದು ಗುರುಕುಲ ಪರಂಪರೆಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ಲ? ಒಂದು ಸಾರಿ ಅದು ತಾಯಿಯ ಗರ್ಭಕ್ಕೆ ಅಬ್ಸಾರ್ಬ್ ಆದ ಮೇಲೆ ಮತ್ತೆ ವಾಪಸ್ ಎಲ್ಲಿಗೆ ಹೋಗ್ಬೇಕದು? ರೂಟ್ಸ್ಗೆ. ಎಲ್ಲಿಂದ ಬದಿ ಅಲ್ಲಿಗೆ ಹೋಗ್ಬೇಕು ಆತ್ಮ. ಈ ದೇಹ ಇಟ್ ಇಸ್ ಓನ್ಲಿ ದ ವೆಹಿಕಲ್. ಈ ವೆಹಿಕಲ್ ಇಲ್ಲಿ ಬಿಟ್ಬಿಡ್ತೀವಿ ನಾವು. ಅಲ್ಲಿಗೆ ವಾಪಸ್ ಹೋಗ್ಬೇಕಂದ್ರೆ ಟಿಕೆಟ್ ಬೇಕಲ್ಲ? ಟಿಕೆಟ್ ಇಲ್ದಾನೆ ಮನೆ ಯಾರಾದ್ರೂ ಕರ್ಕೊಂಡು ಹೋಗ್ತಾರಾ? ಈಗ ನೀವು ಆಗ್ರಾಕ್ ಹೋಗ್ಬೇಕು, ಕಾಶಿಗೆ ಹೋಗ್ಬೇಕು ಅಂದ್ರೆ ಟಿಕೆಟ್ ಇಲ್ದೆ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ ಯಾರಾದ್ರೂ? ಬಸ್ ಅಲ್ಲಿ, ಟ್ರೈನ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಯಾರಾದ್ರೂ? ಫ್ಲೈಟ್ ಅಲ್ಲಿ ಹಾಗೆ ಕರ್ಕೊಂಡು ಹೋಗ್ತಾರ? ನೀವೆಲ್ಲ ಕ್ಯಾಮ್ರಾ ಆಫ್ ಮಾಡ್ಕೊಂಡ್ಬಿಟ್ಟಿದ್ರೆ ನಂಗೆ ಗೊತ್ತಾಗ್ತಿಲ್ಲ ಏನ್ ಅಂತೀರಾ ಅಂತ. ಬಟ್ ಸ್ಟಿಲ್ ನೋ ಪ್ರಾಬ್ಲಮ್. ಟಿಕೆಟ್ ಇಲ್ದರೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರಾ? ಇಲ್ಲ ಸರ್ ಗುರುಜಿ. ಟಿಕೆಟ್ ಅಂದ್ರೆ ಏನಿಲ್ಲಿ? ನಾವೀಗ ಮತ್ತೆ ವಾಪಸ್ ಟ್ರಾವೆಲ್ ಮಾಡ್ಬೇಕಂತ ಹೇಳಿದ್ರೆ ವಾಟ್ ಇಸ್ ದ ಟಿಕೆಟ್ ದಟ್ ವಿ ಹ್ಯಾವ್? ನಮ್ಮ ಟಿಕೆಟ್ ಏನಿಲ್ಲ. ಈಗ ಅಲ್ಲಿಗೆ ಹೋಗ್ಬೇಕಾದ್ರೆ, ವಾಪಸ್ ಹೋಗ್ಬೇಕಾದ್ರೆ ಟಿಕೆಟ್ ಬೇಕಲ್ಲ? ಟಿಕೆಟ್ ಹೋಗ್ಲೇಬೇಕಲ್ಲ? ನಾವು ಮಾಡುವ ಮೋಕ್ಷ ಅಂದ್ರೆ ಅಲ್ಲಿ ಹೋಗೋದು, ಎಂಡ್ ರಿಸಲ್ಟ್ ಜ್ಯೋತಿಮ, ಅಲ್ಲಿಗೆ ಹೋಗೋದು. ಅಲ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ಟಿಕೆಟ್ ಬೇಕಲ್ಲ? ಸಾಧನೆ ಅಂದ್ರೆ ಏನು? ಕರೆಕ್ಟ್. ಸಾಧನೆ ಅಂದ್ರೆ ಹೆಚ್ಚು ಕಡಿಮೆ ನಮ್ಮ ಕರ್ಮಗಳು. ನಾವೇನು ಕರ್ಮಗಳನ್ನ ಮಾಡ್ತೀವಿ ಅದೇ ನಮ್ಮ ಟಿಕೆಟ್. ಕರ್ಮಗಳು. ಕರೆಕ್ಟ್. ನಾವೇನು ಕೆಲಸ ಕಾರ್ಯಗಳನ್ನ ಮಾಡ್ತೀವಿ, ಇಲ್ಲಿ ಕರ್ಮಗಳನ್ನ ಮಾಡ್ತೀವಿ. ಕರ್ಮ ಅಂದ್ರೆ ಕೇವಲ ಕೆಲಸ ಮಾಡೋದಷ್ಟೇ ಅಲ್ಲ, ಅಥವಾ ಯಾವುದೋ ಒಂದು ಪ್ರೊಫೆಷನ್ ಮಾಡೋದನ್ನ, ಬಿಸ್ನೆಸ್ ಮಾಡೋದಲ್ಲ. ನಾವು ಏನು ಯೋಚನೆ ಮಾಡ್ತೀವಲ್ಲ ಅದು ಕೂಡ ಒಂದು ಕರ್ಮ. ಅದಕ್ಕೆ ನಮ್ಮಲ್ಲಿ ಪತಂಜಲಿ ಯೋಗ ಸೂತ್ರಗಳಲ್ಲಿ ಅಷ್ಟಾಂಗ ಸೂತ್ರ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ, ಹಂತ ಹಂತವಾಗಿ ಮನುಷ್ಯ ಪಶು ಸ್ಥಿತಿಯಿಂದ ಪಶುಪತಿ ಸ್ಥಿತಿಗೆ ಹೇಗೆ ಹೋಗ್ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಲ್ಲಿ ಧ್ಯಾನದ ಒಂದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ, ಈ 8 ಸೂತ್ರಗಳನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ ನಮ್ಮ ಗುರುಕುಲದಲ್ಲಿ. ಒಬ್ಬ ಮನುಷ್ಯ ಪಶು ಸ್ಥಿತಿಯಿಂದ ಪಶುಪತಿ ಸ್ಥಿತಿಗೆ ಹೇಗೆ ಹೋಗ್ಬೇಕು ಅನ್ನೋದನ್ನ, ಸಮಾಧಿ ಸ್ಥಿತಿಗೆ ಹೇಗೆ ಹೋಗ್ಬೇಕು ಅಂದ್ರೆ ಯಾವಾಗಲೂ ಸಂತೋಷವನ್ನ ನಾವು ಒಳಗಡೆ ಹೆಂಗೆ ಇಟ್ಕೋಬೇಕು ಅನ್ನೋದನ್ನ ನಮ್ಮ ಗುರುಕುಲ ಶಿಕ್ಷಣ ಆಧಾರದಲ್ಲಿ ಹೇಳ್ಕೊಡ್ತೀವಿ. ಈ ಒಂದು ಕಲಿಕೆ ಹಂತದಲ್ಲಿ ನಮ್ಮ ಮಕ್ಕಳಿಗೆ ಏನ್ ಮಾಡ್ತೀವಿ, ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬೇಕು,
ಒಂದ್ ಕಡೆ ಕೂತ್ಕೋಬೇಕು, ತಂದೆ ತಾಯಿ ಮಾತನ್ನ ಕೇಳಬೇಕು, ಗುರು ಹಿರಿಯರ ಮಾತನ್ನ ಕೇಳಬೇಕು ಅಂತ ಅವರಿಗೆ ಸಾಕಷ್ಟು ಆಕ್ಟಿವಿಟೀಸ್ ಗಳನ್ನ ಮಾಡಿಸ್ತೇವೆ. ಅದರಲ್ಲಿ ಒಂದು ವಿಶೇಷವಾಗಿ ಕಣ್ಣಿಗೆ ಬಟ್ಟೆ ಕಟ್ಟಿ ನಮ್ಮ ಮಕ್ಕಳು ಓದ್ತಾರೆ, ಬರೀತಾರೆ, ಆಟ ಆಡ್ತಾರೆ. ನಿಮ್ದು ಯಾರಾದ್ರೂ ಫೋಟೋ ತೋರಿಸಿದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೀವು ಯಾವುದೇ ಪ್ಲೇಸ್ ಅಲ್ಲಿ ಇದ್ರು ಕೂಡ ಯಾವ ಬಟ್ಟೆ ಹಾಕೊಂಡಿಂದ ಹೇಳ್ತಾರೆ. ಅರ್ಥ ಆಗ್ತಿದ್ದಿಲ್ಲ? ಇಷ್ಟೊಂದು ಪವರ್ಫುಲ್ ಇರ್ತಕ್ಕಂತಹ ನಮ್ಮ ಗುರು ಶಿಷ್ಯ ಪರಂಪರೆಯನ್ನ ನಾವು ಮತ್ತೆ ವಾಪಸ್ ತರಬೇಕು ಮನೆ ಮನೆಗೂ ಅನ್ನೋದು ನಮ್ಮ ಉದ್ದೇಶ. ಯಾಕೆ ಗುರುಕುಲ ಪರಂಪರೆಯಲ್ಲೇ ಹೋಗ್ಬೇಕು, ಬೇರೆ ಪರಂಪರೆ ಆಗಲ್ವಾ ಅಂತ ಹೇಳಿದ್ರೆ, ಭಾರತದ ಇವತ್ತಿನ ಜೀವನ ಪರಿಸ್ಥಿತಿ, ಇವತ್ತು ನಾವು ಏನ್ ನೋಡ್ತಾ ಇದ್ದೀವಿ, ಇದು ನಮ್ಮ ಜೀವನ ಪರಿಸ್ಥಿತಿ ಅಲ್ಲ, ಅಥವಾ ನಮ್ಮ ಜೀವನ ಶೈಲಿ ಅಲ್ಲ. ಇವತ್ತು ಏನ್ ನಾವು ಬದುಕ್ತಾ ಇದ್ದೀವಿ, ಇದು ನಮ್ಮ ಜೀವನ ಪದ್ಧತಿ ಅಲ್ಲ. ನಮ್ಮ ಜೀವನ ಪದ್ಧತಿನೇ ಬೇರೆ. ಸುಮಾರು 700 ವರ್ಷಗಳ ನಾವು ಹಿಂದೆ ಹೋದಾಗ ನಮ್ಮ ಜೀವನ ಪದ್ಧತಿ ಇದ್ದಿದ್ದು ಅತ್ಯಂತ ಉನ್ನತ ಹಂತಕ್ಕೆ ಇತ್ತು. ಅತ್ಯಂತ ಉನ್ನತ ಹಂತಕ್ಕೆ ಇತ್ತು. ಆ ಒಂದು ಹಂತವನ್ನು, ಅಂದ್ರೆ ನಾವು ಎಲ್ಲಾ ರೀತಿಯಲ್ಲೂ, ಅಂದ್ರೆ ಎಕನಾಮಿಕಲಿ, ಕಲ್ಚರಲಿ, ಎಜುಕೇಶನಲ್ ಆಗಿರ್ಬೋದು, ಎಲ್ಲ ಹಂತದಲ್ಲೂ ನಾವು ಉತ್ತಮವಾದ ಜೀವನ ಮೌಲ್ಯಗಳನ್ನ ಹೊಂದಿದ್ವಿ. ಇದನ್ನ ನೋಡಿದ ಪ್ರತಿಯೊಬ್ಬ ಹೊರದೇಶದವರಿಗೆ ಇದನ್ನ ಹಾಳು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು. ಅದನ್ನ ಹಾಳು ಮಾಡ್ಬೇಕು ಅಂದ್ಕೊಂಡಾಗೆಲ್ಲ ಅವರು ಒಂದೊಂದು ಆಕ್ಟಿವಿಟೀಸ್ ನ ಮಾಡ್ತಾ ಬಂದ್ರು. ಮೊದಲು ಅವರು ಅರ್ಥ ಮಾಡ್ಕೊಂಡಿದ್ದೇನಪ್ಪ ಅಂದ್ರೆ, ಇಷ್ಟೊಂದು ಈ ಭಾರತದ ವೈಭವ ಇದಕ್ಕೆ ಹೆಂಗ್ ಸಾಧ್ಯ ಅಂತ ನೋಡಿದಾಗ ಅದಕ್ಕೆ ಕಾರಣ ಮೂಲಭೂತವಾಗಿ ಗುರು ಶಿಷ್ಯ ಪರಂಪರ, ಗುರುಕುಲ ಶಿಕ್ಷಣ ಪದ್ಧತಿ. ಸೊ ಇದನ್ನ ಹಾಳು ಮಾಡಬೇಕು ಅಂತ ಏನ್ ಮಾಡಿದವರು, ಸಂಪೂರ್ಣವಾಗಿ ಗುರುಕುಲ ಆಧಾರಿತ ಶಿಕ್ಷಣ ಪದ್ಧತಿಯನ್ನ ಹಾಳು ಮಾಡಿ ಬೇರೆ ಬೇರೆ ಶಿಕ್ಷಣ ಪದ್ಧತಿಯನ್ನ ನಮ್ಮ ದೇಶಕ್ಕೆ ತಂದ್ರು. ಇದರ ಫಲವಾಗಿನೇ ನಾವು ಇವತ್ತು ಇಷ್ಟೊಂದು ಸಫರ್ ಆಗ್ತಾ ಇರೋದು. ನಮಗೆ ವೇದಗಳು ಓದೋ ಅವಶ್ಯಕತೆ ಇಲ್ಲ, ಉಪನಿಷತ್ಗಳನ್ನ ಓದೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಏನ್ ಮಾಡಿದ್ರು, ನಮ್ಮ ಹಿರಿಯರು ಏನ್ ಮಾಡಿದ್ರು, ವೇದ ಉಪನಿಷತ್ಗಳ ಸಾರವನ್ನ ನಮ್ಮ ಜೀವನಕ್ಕೆ ತಂದಿಟ್ಬಿಟ್ರು. ಪ್ರತಿದಿನ ನಾವು ಮಾಡ್ತಕ್ಕಂಥ ಪದ್ಧತಿಗಳು, ಹ್ಯಾಬಿಟ್ಸ್ ಏನಂತ ಅಂತೀವಲ್ಲ, ಆ ಹ್ಯಾಬಿಟ್ಸ್ ಗಳನ್ನ ಇನ್ಕಲ್ಕುಲೇಟ್ ಮಾಡ್ಬಿಟ್ರು. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಅನ್ನು ನೋಡೋ ಬದಲಾಗಿ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳಿ ಹೇಳ್ಬೇಕು ಅಂತ. ಸಿಂಪಲ್. ಅದಾದ ತಕ್ಷಣ ಭೂಮಿ ತಾಯಿನ ಮುಟ್ಟಿ ನಮಸ್ಕಾರ ಮಾಡಬೇಕು. ಅದಾದ ನಂತರ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕು. ಅದಾದ್ಮೇಲೆ ಯೋಗಗಳನ್ನ ಮಾಡಬೇಕು, ಪ್ರಾಣಾಯಾಮಗಳನ್ನ ಮಾಡಬೇಕು, ಧ್ಯಾನ ಮಾಡಬೇಕು. ನಮ್ಮ ಕಾಯಕಗಳನ್ನ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಮಾಡ್ಕೋಬೇಕು. ಆಹಾರವನ್ನ ಊಟ ಮಾಡೋಕ್ಕಿಂತ ಮುಂಚೆ ಯಾವ ತರ ಟ್ರೀಟ್ ಮಾಡೋದು, ಆಹಾರ ಅನ್ನೋದು ಯಜ್ಞ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೇಣ ಕೇನದಂತೆ ಬ್ರಹ್ಮ ಕರ್ಮ ಸಮಾಧಿನ. ಆಹಾರವನ್ನ ಊಟ ಮಾಡೋದು ಕೂಡ ಬ್ರಹ್ಮನಿಗೆ ನಾವು ಅರ್ಪಿಸ್ತಕ್ಕಂಥ ಪ್ರಸಾದ ಅಂತ ಶ್ಲೋಕಗಳು ಹೇಳಿದೀವಿ. ಕರೆಕ್ಟ್ ಅಲ್ಲ? ಈ ಆಹಾರವನ್ನ ಸೇವಿಸೋದು ಕೂಡ ಒಂದು ಯಜ್ಞ. ನಾವು ಅದನ್ನ ನಾನು ಸೋ ಫುಡ್ಡಿ, ನಂಗೆ ಅದಿಷ್ಟ ಇದಿಷ್ಟ ಅಂತ ಹೇಳ್ಕೊಂಡು ಓಡಾಡ್ತಿದೀವಿ, ತಪ್ಪಲ್ಲ. ಆದ್ರೆ ಆಹಾರ ಸೇವನೆ ಅನ್ನೋದು ಕೂಡ ಒಂದು ಯಜ್ಞ ಇದ್ದಂಗೆ. ಆಹಾರ ಕೂಡ ಬ್ರಹ್ಮ. ಆ ಬ್ರಹ್ಮನನ್ನ, ನಮ್ಮ ಬ್ರಹ್ಮ ಒಳಗಡೆ ಇರ್ತಕ್ಕಂಥ ಬ್ರಹ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋದು ಈ ಶ್ಲೋಕದ ತಾತ್ಪರ್ಯ. ಬ್ರಹ್ಮ ಕರ್ಮ ಸಮಾಧಿನ, ಇದೊಂದು ಯಜ್ಞ. ಸೊ ಅದನ್ನ ಎಷ್ಟು ಪ್ರೀತಿಯಿಂದ ನಾವು ಸ್ವೀಕರಿಸಬೇಕು ಅನ್ನೋದಕ್ಕೆ ಬಹಳ ಅಚ್ಚುಕಟ್ಟಾಗಿ ಏನ್ ಮಾಡಿದ್ರು, ಅದಕ್ಕೊಂದು ಪೂಜೆ, ಅದಕ್ಕೊಂದು ವಿಧಾನವನ್ನ ಮಾಡಿದ್ರು. ಅದು ಹೇಳಕ್ಕಿಂತ, ಊಟವನ್ನು ಮಾಡೋಕ್ಕಿಂತ ಮುಂಚೆ ಕೈ ತೊಳ್ಕೊಂಡು ಸ್ವಚ್ಛವಾದ ಜಾಗದಲ್ಲಿ ಕುತ್ಕೊಂಡು, ಅದಕ್ಕೊಂದು ಅನ್ನಪೂರ್ಣೆ, ಸದಾಪೂರ್ಣೆ, ಬೇರೆ ಬೇರೆ ಯಾವ ಅವ್ರಿಗೆ ಇಷ್ಟವಾದ ಶ್ಲೋಕಗಳನ್ನ ಹೇಳ್ಕೊಂಡು, ಮಂತ್ರಗಳನ್ನ ಹೇಳ್ಕೊಂಡು ಊಟ ಮಾಡ್ತಕ್ಕಂಥ ಪದ್ಧತಿಯನ್ನು ನಮ್ಮ ಭಾರತದಲ್ಲಿ ಅಳವಡಿಸ್ಬಿಟ್ರು. ಹೀಗೆ ಪ್ರತಿಯೊಂದಕ್ಕೂ ನಮ್ಮ ಭಾರತದಲ್ಲಿ ಏನ್ ಮಾಡ್ಬಿಟ್ರು, ಒಂದು ಪದ್ಧತಿ, ಅದಕ್ಕೊಂದು ಆಚರಣೆಯನ್ನ ಮಾಡ್ಬಿಟ್ರು. ಯಾಕಂದ್ರೆ ನಾವೆಲ್ಲರೂ ವೇದ ಓದಕ್ಕಾಗಲ್ಲ, ಉಪನಿಷತ್ಗಳು ಓದಕ್ಕಾಗಲ್ಲ ಅಂತ. ನಾವು ಕಾಲಾನಂತರ ಏನಾಗ್ಬಿಡ್ತು, ಇದು ಪದ್ಧತಿಗಳು, ಮೂಢನಂಬಿಕೆಗಳು, ಇದರಲ್ಲಿ ಹುರುಳಿಲ್ಲ,
ಇದ್ರಲ್ಲಿ ಏನಾದ್ರೂ ಒಂದು ಕಾರಣ ಇಲ್ಲ. ಯಾಕಂದ್ರೆ ಹೇಳ್ಕೊಡೋರಿಗೂ ಗೊತ್ತಿಲ್ಲ, ಹೇಳ್ ಹೇಳ್ ತಿಳ್ಕೊಂಡವ್ರಿಗೂ ಗೊತ್ತಿಲ್ಲ. ಏನೋ ನಮ್ಮಪ್ಪ ಮಾಡ್ತಾ ಇದ್ರು, ನಾನು ಮಾಡ್ತಾ ಬಂದಿದ್ದೀನಿ. ನಮ್ಮ ಅಜ್ಜ ಮಾಡ್ತಾ ಇದ್ರು, ನಾನು ಮಾಡ್ತಾ ಬಂದಿದ್ದೀನಿ. ಎಡವಟ್ಟಾಗಿದ್ದೆ ಇಲ್ಲಿ. ಯಾಕೆ ಎಡವಟ್ಟಾಯ್ತು? ಅದರ ಬಗ್ಗೆ ಅರಿವು ಮೂಡಿಸಲಿಲ್ಲ. ನಾವು ಗುರುಕುಲ ಶಿಕ್ಷಣ ಪದ್ಧತಿಯಿಂದ ಹೊರಡೆ ಬಂದ್ಬಿಟ್ವಿ. ಅದೇ ನಮ್ಮ ಸ್ಕೂಲಲ್ಲಿ ಗುರುಕುಲ ಆಧಾರಿತ ಶಿಕ್ಷಣ ಪದ್ಧತಿ ಆಗಿದ್ರೆ ಅಲ್ಲಿ ಹೇಳ್ಕೊಡ್ತಾ ಇದ್ರು ಈ ಮಂತ್ರದ ಮೀನಿಂಗ್ ಏನು. ಯಾಕಂದ್ರೆ ನಾವು ಸಂಸ್ಕೃತ ಓದ್ತಾ ಇಲ್ಲ. ಎಷ್ಟೋ ಸಾರಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಅಲ್ಲಿ ಸಂಕಲ್ಪಗಳನ್ನು ಮಾಡಿಸ್ತಾರೆ. ಸಂಕಲ್ಪದ ಅರ್ಥನೇ ನಮಗೆ ಗೊತ್ತಾಗಲ್ಲ. ಪುರೋಹಿತರು ನಮಗೆ ಸಂಕಲ್ಪ ಹೇಳ್ತಾರಲ್ಲ, ಆ ಸಂಕಲ್ಪದ ಅರ್ಥ ಎಷ್ಟು ನನಗೆ ಗೊತ್ತಿದೆ ಇವತ್ತು? ಅಲ್ಲಿ ಏನ್ ಮಾಡ್ತಾರೆ, ಆ ಕ್ರಿಯೆ ನಡೆಯುವಾಗ ಅವ್ರು ಏನ್ ಹೇಳ್ತಾರೆ, ಆ ಮಂತ್ರದ ಮೀನಿಂಗ್ ಏನು ಅಂತ ಗೊತ್ತಿಲ್ಲ ನಮಗೆ. ಎಂತಹ ದುರಂತ ಅಲ್ವಾ? ಎಂತಹ ದುರಂತ! ಪ್ರಪಂಚದಲ್ಲಿ ಇಂತಹ ದುರಂತ ಸಿಗೋ ಕಾರಣ ಎಲ್ಲೂ ಸಿಗಲ್ಲ ನಿಮಗೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಿಮ್ಗೆ ಅರ್ಥನೇ ಆಗಲ್ಲ. ಆ ಪುರೋಹಿತರು ಏನು ಮಂತ್ರ ಉಚ್ಚಾರಣೆ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ. ಇಂತಹ ದುರಂತ ಬೇಕಾ ನಮಗೆ? ವೆರಿ ಅನ್ಫಾರ್ಚುನೇಟ್. ನಮ್ಮ ಮಕ್ಕಳಿಗಾದರೂ ಇದು ಅರಿವು ಮೂಡಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ನಾವು ಶ್ಲೋಕಗಳನ್ನ ಹೇಳ್ಕೊಡ್ತೀವಿ, ಅವರಿಗೆ ಸಂಸ್ಕೃತನ ಕಲಿಲಿಕ್ಕೆ ಆದಷ್ಟು ಪ್ರೇರೇಪಣೆ ಮಾಡ್ತೀವಿ. ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಮಗೆ ಈ ನಮ್ಮ ಜೀವನ ಪದ್ಧತಿನೇ ಬೇರೆ, ನಾವು ಆಡುವ ಭಾಷೆನೇ ಬೇರೆ, ನಮ್ಮ ಮೂಲನೇ ಬೇರೆ, ಇವತ್ತು ನಾವು ಮಾಡ್ತಿರೋದೇ ಬೇರೆ. ದೊಡ್ಡ ಗೊಂದಲ. ಇಂತಹ ಒಂದು ಗೊಂದಲ ಮೋಸ್ಟ್ಲಿ ಪ್ರಪಂಚದಲ್ಲಿ ಇಲ್ಲ ಅನ್ಕೋತೀನಿ. ನಾವೆಲ್ಲರೂ ಮೋಕ್ಷಕ್ಕೆ ಹೋಗ್ಬೇಕು, ನಾವೆಲ್ಲರೂ ಪರಮಾತ್ಮನ ಹತ್ರ ಹೋಗ್ಬೇಕು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಜವಾಬ್ದಾರಿಗಳಿದಾವೆ. ಆ ಜವಾಬ್ದಾರಿ ನಿಭಾಯಿಸದೆ ಹೋದ್ರೆ ಖಂಡಿತ ಮೋಕ್ಷ ಸಿಗಲ್ಲ. ಅದನ್ನೇ ಕೃಷ್ಣ ಹೇಳಿದ್ ಭಗವಂತ. ನೀವೇನ್ ಮಾಡ್ಬೇಕು, ಸಂಸಾರಿ ಆದ ಮೇಲೆ ನೀವೇನ್ ಮಾಡ್ಬೇಕು ಅನ್ನೋದನ್ನ ಮಾಡ್ಲೇಬೇಕು. ಮೋಸ್ಟ್ಲಿ ಇಲ್ಲೆಲ್ಲರೂ ಇರ್ತಕ್ಕಂಥವ್ರು ಪೇರೆಂಟ್ಸ್ ಅನ್ಕೊಂಡಿದ್ರಿ, ಆಲ್ಮೋಸ್ಟ್ ಎಲ್ಲರೂ ಒಂದು 40-50 ಮೇಲೆ ಇದ್ದೀರಾ. ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ 50 ಇಯರ್ಸ್ ಮೇಲೆ ಇದ್ದೀರಾ. ಆಲ್ಮೋಸ್ಟ್ ಎಲ್ಲರಿಗೂ ಸುಮಾರು ಜನಕ್ಕೆ ಮಕ್ಕಳು ದೊಡ್ಡವರಾಗಿದ್ದಾರೆ, ಅಥವಾ 17-18 ವರ್ಷದ ಮೇಲೆ ಇದ್ದಾರೆ. ಯಾರಿಗೂ ಚಿಕ್ಕ ಮಕ್ಕಳಿಲ್ಲ ಅನ್ಕೋತೀನಿ, ಅಥವಾ ಕೆಲವರಿಗೆ ಮೊಮ್ಮಕ್ಕಳು ಇದ್ದಾರೆ. ಈ ನನ್ನ ಕಾರ್ಯಕ್ರಮದ ಮುಖಾಂತರ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಭಾರತವನ್ನ ವಿಶ್ವಗುರು ಆಗ್ಬೇಕು. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಭಾರತದ ಹೆಂಗಿತ್ತು ಅನ್ನೋ ಪರಿಕಲ್ಪನೆ ಆಗ್ಬೇಕು ಅಂತ ಹೇಳಿದ್ರೆ, ನಾವೆಲ್ಲರೂ ಭಾರತದ ಗುರು ಪರಂಪರೆಯ ಪರಿಚಯಗಳನ್ನ ಮಾಡಬೇಕು. ನಮ್ಮ ಶಿಕ್ಷಣ ಪದ್ಧತಿ ಬಗ್ಗೆ ಅರಿವನ್ನ ಮೂಡಿಸ್ಬೇಕು. ನಮ್ಮ ಜೀವನದ ಮೌಲ್ಯಗಳನ್ನ ಅರ್ಥ ಮಾಡಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಖಂಡಿತ ಮೋಕ್ಷಕ್ಕೆ ಹೋಗಲ್ಲ. ಅದಕ್ಕೆ ನಾವು ಪಾತ್ರ ಆಗ್ಬಿಡ್ತೀವಿ, ನಾವು ಕೂಡ ಕಲ್ಪ್ರಿಟ್ ಆಗ್ಬಿಡ್ತೀವಿ. ಆ ಜವಾಬ್ದಾರಿಯನ್ನ ನಾವೆಲ್ಲರೂ ನಿಭಾಯಿಸದೇ ಇದ್ರೆ ನಾವು ಮಾತ್ರ ಮೋಕ್ಷಕ್ಕೆ ಹೋಗ್ತೀವಿ ಧ್ಯಾನ ಮಾಡಿ, ಈ ಗೋಜು ಬೇಡ ಅನ್ನೋದು ಶುದ್ಧ ಸುಳ್ಳು. ಅದ್ರ ಬಗ್ಗೆ ಎಲ್ಲೂ ಮಾಹಿತಿ ಇಲ್ಲ. ನಮಗೆ ಜವಾಬ್ದಾರಿ ಇದೆ. ನಾವು ಸಂಸ್ಕಾರಗಳಾದ ಮೇಲೆ ಆ ಸಂಸಾರದಲ್ಲಿರ್ತಕ್ಕಂಥ ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸಲೇಬೇಕು ಅನ್ನೋದನ್ನೇ ಕೃಷ್ಣನ ತತ್ವ. ಅದನ್ನೇ ಭಗವದ್ಗೀತೆ ಹೇಳಿದ್ದು. ಆ ಜವಾಬ್ದಾರಿಯನ್ನ ಪ್ರತಿಯೊಬ್ಬರು ಅಚ್ಚುಕಟ್ಟ ನಿಭಾಯಿಸಲೇಬೇಕು. ನಾವೆಲ್ಲರೂ ಪೇರೆಂಟ್ಸ್ ಆಗಿ ನಮ್ಮ ಮನೆಯಲ್ಲಿ ಯಾವ ತರದ ವಾತಾವರಣ ಸೃಷ್ಟಿ ಮಾಡಿದ್ದೀವಿ, ಆಹಾರ ಪದ್ಧತಿನ ಹಿಡಿದು, ದೇವರು ಅನ್ನೋದ ಹಿಡಿದು, ಗುರು ಹಿರಿಯರಿಗೆ ನಮಸ್ಕಾರ ಮಾಡೋದ ಹಿಡಿದು, ವಯಸ್ಸಾದವರಿಗೆ ನಾವು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೀವಿ ಅನ್ನೋದನ್ನ ಪ್ರತಿಯೊಂದನ್ನು ಹೇಳ್ಕೊಡ್ಬೇಕು. ಹೇಳ್ಕೊಡೋ ಜೊತೆಗೆ ನಾವು ಪರಿಪಾಲನೆ ಮಾಡ್ಬೇಕು. ನಮ್ಮ ಅಪ್ಪ ಅಮ್ಮ ಇದ್ರೆ, ನಾವು ಹಿರಿಯರಾದ್ರು ಕೂಡ ನಮ್ಮ ಅಪ್ಪ ಅಮ್ಮ ಇದ್ರೆ, ನಾವು ಅದನ್ನ ಹೆಂಗ್ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ ಅವರನ್ನ ಅನ್ನೋದನ್ನ ಹೇಳ್ಕೊಡೋದ್ರ ಜೊತೆಗೆ ಅದನ್ನ ನಾವು ಪಾಲನೆ ಮಾಡಿ ತೋರಿಸ್ಬೇಕು. ಅದೇ ಗುರುಕುಲ. ತಾಯಿಯೇ ಗುರು, ತಂದೆನೇ ಗುರು. ನಾವು ಅದನ್ನ ಬರೀ ನಿಭಾಯಿಸ್ತಾರೆ, ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅವ್ರು ಕೇಳಲ್ಲ, ಯಾವುದೇ ಕಾರಣಕ್ಕೂ ಕೇಳಲ್ಲ. ಕೇಳಲ್ಲ. ನಾವು ಫಸ್ಟ್ ಪಾಲನೆ ಮಾಡ್ಕೋಬೇಕು. ನಮ್ಮ ಮಕ್ಕಳಿಗೆಲ್ಲ ಒಳ್ಳೆ ಆಹಾರ ಊಟ ಮಾಡ್ರ
ಮೊಮ್ಮಕ್ಕಳ ಎಲ್ಲ ಒಳ್ಳೆ ಆಹಾರ ಮಾಡ್ರಿ ಅಂತ ನಾವು ಮಾತ್ರ ಬೋಂಡಾ ಬಜ್ಜಿ ತಿನ್ಕೊಂಡಿದ್ರೆ ಆಗುತ್ತಾ? ಆಗಲ್ಲ. ನಾವು ಫಸ್ಟ್ ಪಾಲನೆ ಮಾಡಬೇಕು. ಅದಕ್ಕೆ ಅನ್ನಮಯ ಕೋಶಗಳು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಈ ಪಂಚಕೋಶಗಳನ್ನು ನಾವು ಫಾಲೋ ಮಾಡಬೇಕು. ಆಗ ಮಾತ್ರ ಅವ್ರು ಫಾಲೋ ಮಾಡ್ತಾರೆ. ದೇಹ ಮತ್ತು ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಳಿಕ್ಕೆ ನಮ್ಮ ತಾತ್ರಿ ಉಪನಿಷತ್ತಲ್ಲಿ ಅನ್ನಮಯ ಕೋಶ, ಅನ್ನ ದೇಹವನ್ನು ಹೆಂಗ್ ಇಟ್ಕೋಬೇಕು, ಫಿಸಿಕಲ್ ಫಿಟ್ನೆಸ್ ಹೆಂಗ್ ಇಟ್ಕೋಬೇಕು, ಒಳ್ಳೆ ಆಹಾರ ಊಟ ಮಾಡಬೇಕು, ಫಿಸಿಕಲ್ ಎಕ್ಸರ್ಸೈಸ್ ಮಾಡಬೇಕು, ಪ್ರಾಣಮಯ ಕೋಶ ಸರಿಯಾದ ಪ್ರಾಣಾಯಾಮ ಮಾಡಬೇಕು. ನಿಮ್ಮ ದೀರ್ಘಾಯುಷ್ ಆಗ್ಬೇಕು ಅಂತ ಹೇಳಿದ್ರೆ ಹಾರ್ಲೆಕ್ಸ್ ಕುಡಿದ್ರೆ, ಡ್ರೈ ಫ್ರೂಟ್ಸ್ ತಿಂದ್ರೆ, ಧ್ಯಾನ ಮಾಡಿದ್ರೆ ದೀರ್ಘಾಯುಷ್ ಆಗಲ್ಲ. ದೀರ್ಘಾಯುಷ್ ಆಗ್ಬೇಕಂದ್ರೆ ಸರಿಯಾದ ಪ್ರಾಣಾಯಾಮಗಳನ್ನ ಮಾಡಲೇಬೇಕು ಅನ್ನೋದು ಹೇಳ್ಕೊಡ್ಬೇಕು. ವಿಜ್ಞಾನಮಯ ಕೋಶ, ಪ್ರತಿದಿನ ಹೊಸ ಹೊಸ ವಿಚಾರಗಳನ್ನ ಓದ್ಬೇಕು, ಹೊಸ ಹೊಸ ವಿಚಾರಗಳನ್ನ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ಪ್ರತಿದಿನ ಹೊಸದನ್ನ ಮಾಡ್ಬೇಕು, ಏನೋ ಹೊಸದನ್ನ ಕಲಿಬೇಕು, ಹೊಸ ವಿಚಾರಗಳಿಗೂ ಓದ್ಕೋಬೇಕು, ಹೊಸ ಹೊಸ ವ್ಯಕ್ತಿಗಳನ್ನ ಭೇಟಿ ಮಾಡ್ಬೇಕು. ಮನೋಮಯ ಕೋಶ, ಮನಸ್ಸನ್ನು ಯಾವತ್ತೂ ಸಂತೋಷ ಇಟ್ಕೋಬೇಕು, ಅಫರ್ಮೇಶನ್ ಹಾಕ್ಬೇಕು, ಗ್ರಾಟಿಟ್ಯೂಡ್ ಇರಬೇಕು. ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಗ್ರಾಟಿಟ್ಯೂಡ್ ಇರಬೇಕು, ಬೆಳಕನ್ನು ಕೊಟ್ಟ ಸೂರ್ಯನಿಗೆ ಗ್ರಾಟಿಟ್ಯೂಡ್ ಇರಬೇಕು. ಯಾವುದೋ ಒಂದೇನು ಸಣ್ಣ ಹೆಲ್ಪ್ ಮಾಡ್ತಕ್ಕಂಥ ಇನ್ನೊಬ್ಬ ಯಾರೋ ಅತಿಥಿಗಳಿಗೆ ಒಂದು ಗ್ರಾಟಿಟ್ಯೂಡ್ ಇರಬೇಕು, ಗಾಳಿ ಬಗ್ಗೆ ಗ್ರಾಟಿಟ್ಯೂಡ್ ಇರಬೇಕು, ರೈತನ ಬಗ್ಗೆ ಗ್ರಾಟಿಟ್ಯೂಡ್ ಇರಬೇಕು. ಇದು ಮನೋಮಯ ಕೋಶ. ಅಂಡ್ ಫೈನಲಿ ಆನಂದಮಯ ಕೋಶ. ಇಟ್ಸ್ ಓಕೆ, ಗಂಡ ನನ್ ಮಾತು ಕೇಳಿಲ್ವಾ, ಇಟ್ಸ್ ಓಕೆ. ಹೆಂಡತಿ ನನ್ ಮಾತು ಕೇಳಿಲ್ಲ, ಪರವಾಗಿಲ್ಲ ಬಿಡು, ನಾಳೆ ತಿದ್ಕೊಂತಾಳೆ. ಮಗ ನನ್ ಮಾತು ಕೇಳಿಲ್ಲ ಇವತ್ತು, ಪರವಾಗಿಲ್ಲ ಬೇಡ ಪಾಪ. ಈ ಪರವಾಗಿಲ್ಲ ಅನ್ನೋದೇ ಆನಂದಮಯ ಕೋಶ. ಇಟ್ಸ್ ಓಕೆ ಅಂದ್ಬಿಟ್ರೆ ಮುಗಿತು. ಆದ್ರೆ ಹಂಗಂದ್ಬಿಟ್ಟು ಬಿಟ್ಬಿಡೋದಲ್ಲ, ಸರಿ ಮಾಡ್ಲಿಕ್ಕೆ ಪ್ರಯತ್ನಗಳನ್ನ ಮತ್ತೆ ಅನ್ನಮಯ ಕೋಶನ ಸ್ಟಾರ್ಟ್ ಮಾಡ್ಬೇಕು. ಅನ್ನಮಯ ಕೋಶನ ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ಅರ್ಥ ಆಗ್ತಿದೆ ಎಲ್ಲರಿಗೂ? ಹೇಳಿದೆ ಎಲ್ಲರಿಗೂ ಅರ್ಥ ಆಗ್ತಿದ್ಯಾ ನಾನೇನ್ ಹೇಳ್ತೀನಿ? ಎಸ್. ಸೊ ಆನಂದಮಯ ಕೋಶ ಹೆಂಗ್ ಹೋಗ್ಬೇಕು ಅಂತ ಹೇಳಿದ್ರೆ, ಇಟ್ಸ್ ಎವ್ರಿಥಿಂಗ್ ಈಸ್ ಓಕೆ. ಅಕ್ಸೆಪ್ಟೆನ್ಸ್ ಮನೋಭಾವಗಳು. ಅಕ್ಸೆಪ್ಟೆನ್ಸ್ ಮನೋಭಾವ ಬಂದ್ರೆ ನಾವೆಲ್ಲರೂ ಆ ಪರಮಾತ್ಮ ಸನ್ನಿಧಿಗೆ ಹೋಗ್ತೀವಿ. ಅಕ್ಸೆಪ್ಟೆನ್ಸ್ ಬಂದಿಲ್ಲ, ಇನ್ನೂ ಕ್ವಶನ್ಸ್ ಅಲ್ಲೇ ಇದೀವಿ. ನನ್ ಗಂಡ ಟವಲ್ ಎಷ್ಟು ಸರಿ ಹೇಳ್ದೆ ಅಲ್ಲಿ ಹಾಕ್ಬೇಡ ಅಂತ ಮತ್ತೆ ಹಾಕ್ತಾನೆ ಅಂತ ಮತ್ತೆ ಕ್ವಶನ್ ಮಾಡಿದ್ರಿ. ನನ್ನ ಮಗನಿಗೆ ಹೇಳ್ದೆ ಊಟ ಮಾಡುವಾಗ ಓಡಾಡ್ಕೊಂಡು ಊಟ ಮಾಡ್ಬೇಡ, ಅವ್ನು ಕುತ್ಕೊಂಡೆ ಊಟ ಮಾಡ್ಬೇಕು ಅಂತ ಮತ್ತೆ ಕ್ವಶನ್ ಮಾಡಿದ್ರಿ. ನೀವು ಆನಂದಮಯ ಕೋಶ ರೀಚ್ ಆಗಲ್ಲ. ಕ್ವಶನ್ ಮಾಡ್ದೇನೆ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರನ್ನ ಸರಿ ಮಾಡೋ ಪ್ರಯತ್ನಕ್ಕೆ ಹೋದ್ರಿ, ಆನಂದಮಯ ಕೋಶ ರೀಚ್ ಆಗುತ್ತೆ. ಅದನ್ನ ಕ್ವಶನ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಸಮಸ್ಯೆ ಯಾವತ್ತೂ ಬಗೆಹರಲ್ಲ. ನೀನ್ ಹಂಗ್ಯಾಕ್ ಮಾಡ್ದೆ, ನೀನ್ ಹಿಂಗ್ಯಾಕ್ ಮಾಡ್ದೆ ಅಂತ ಕ್ವಶನ್ ಭಾವದಲ್ಲಿದ್ರೆ ಜೀವನದಲ್ಲಿ ಸರಿ ಆಗಲ್ಲ. ಯಾರು ಅಕ್ಸೆಪ್ಟೆನ್ಸ್ ಮಾಡಿ, ನನ್ ಗಂಡ ಅಲ್ವಾ, ಪರವಾಗಿಲ್ಲ ಬಿಡು ಸರಿ ಮಾಡೋಣ, ನನ್ನ ಹೆಂಡತಿ ಅಲ್ವಾ, ಪರವಾಗಿಲ್ಲ ಬಿಡು ಸರಿ ಮಾಡ್ಕೊಳ್ಳೋಣ, ನನ್ ಮಗು ಅಲ್ವಾ ಸರಿ ಮಾಡೋಣ ಬಿಡು ಅನ್ನೋ ಭಾವ ಬಂತು ಅಂತ ಹೇಳಿದ್ರೆ ಅದಕ್ಕೆ ಆನಂದಮಯ ಕೋಶ ಅಂತ ಹೇಳ್ತೀವಿ. ಆನಂದಮಯ ಕೋಶಕ್ಕೆ ಹೋಗದೆ ಇದ್ರೆ ಮತ್ತೆ ನಿಮಗೆ ಮೋಕ್ಷ ಸಿಗಲ್ಲ. ನೀವು ಕ್ವಶನ್ಸ್ ಎಲ್ಲ ಉಳ್ಕೊಂಡ್ಬಿಡ್ತೀರಾ. ಹಾಗಾಗಿ ಭಾರತ ಅಂದ್ರೆ ಸ್ಪಿರಿಚುಯಾಲಿಟಿ ಅಂದ್ರೆ ಎಲ್ಲರಿಗೂ ಮೌಢ್ಯ. ಇದೆಂದು ಮೌಢ್ಯ, ಅದೇನೋ ಮಾಡ್ತಾರೆ, ಅದೇನೋ ಬಿಡ್ತಾರೆ. ಭಾರತ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ದೇಶ. ಅದಕ್ಕೆ ಬೇಕಾಗಿದ್ದು ಗುರು ಶಿಷ್ಯ ಪರಂಪರೆ. ನಾವೇನ್ ಹೇಳಿದ ಇಷ್ಟ ತನಕ ಇದೆಲ್ಲವನ್ನೂ ಅಳವಡಿಕೆ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಗುರು ಶಿಷ್ಯ ಪರಂಪರೆಯಲ್ಲೇ ಬರಬೇಕು. ಆಗ ಮಾತ್ರ ಬದ್ಧತೆ ಇರುತ್ತೆ. ಅದಕ್ಕೊಂದು ಬದ್ಧತೆ ಇರುತ್ತೆ. ಈಗ ನೋಡಿ, ನೀವೆಲ್ಲರೂ ಮಾಸ್ಟರ್ಸ್, ನಿಮ್ಮ ಯಾರೋ ಬಂದು ಸ್ಪೀಚ್ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿಗಳು ಎಷ್ಟು ಗೌರವ ಕೊಟ್ಟು ನೀವು ಅವ್ರು ಹೇಳೋದನ್ನ ಕೇಳ್ತೀರಾ, ಪಾಲನೆ ಮಾಡ್ತೀರಾ. ಯಾಕೆ? ಅವರ ಮಾತಿನ ಮೇಲೆ ಇರ್ತಕ್ಕಂಥ ನಂಬಿಕೆಗಳು. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ರೆ ನೀವೆಲ್ಲ, ಬಹಳ ಖುಷಿ ಆಯ್ತು. ಬಟ್ ಇದಕ್ಕೆ ಅರಿವನ್ನ ಮೂಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ನಿಮಗೆಲ್ಲರೂ ಇದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ನಾವು ಅದಕ್ಕೇನೆ ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಭಾರತದ ವಿದ್ಯೆಗಳ ಬಗ್ಗೆ ಸೈಂಟಿಫಿಕ್ ಆಗಿ ಹೋಗ್ತೀವಿ. ದೇಹ ಅಂದ್ರೆ ಏನು, ಮನಸ್ಸು ಅಂದ್ರೆ ಏನು. ಈಗ ನೋಡಿ, ನೀವು ಧೃತರಾಷ್ಟ್ರ ಸಂಜಯನ ಸ್ಟೋರಿ ಕೇಳಿರಲ್ವಾ? ಸಂಜಯ್ ಏನ್ ಮಾಡ್ತಾನೆ, ಎಲ್ಲೂ ಇರುವ ಅವರಿಬ್ರು ಸಂಜಯ ಮತ್ತೆ ಧೃತರಾಷ್ಟ್ರ ಅರಮನೆಯಲ್ಲೇ ಕೂತ್ಕೊಂಡಿರ್ತಾರಲ್ವಾ? ಯುದ್ಧ ಎಲ್ಲಿ ನಡೀತಾ ಇರುತ್ತೆ? ಸುಮಾರು ಮೈಲ್ ಗಂಟೆ ದೂರ ನಡೀತಾ ಇರುತ್ತೆ.
ಅಲ್ಲಿ ನಡೆಯುವ ಯುದ್ಧವನ್ನ ಅಷ್ಟು ಸ್ಪಷ್ಟವಾಗಿ ಸಂಜಯ ಹೇಗೆ ಹೇಳ್ತಾ ಇದ್ದ ಧೃತರಾಷ್ಟ್ರನಿಗೆ? ಕರೆಕ್ಟ್ ಅಲ್ವಾ? ಏನಾದ್ರು ಒಂದು ಡ್ರೋನ್ ಕ್ಯಾಮ್ರಾ ಇಟ್ಕೊಂಡಿದ್ದ ಅಲ್ಲಿ ಡ್ರೋನ್ ಕ್ಯಾಮ್ರಾ ಅಥವಾ ಝೂಮ್ ಮೀಟಿಂಗ್ ತರ ಏನಾದ್ರು ಮೀಟಿಂಗ್ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ನೋಡಿ ಹೇಳ್ತಾ ಇದ್ದ 5,000 ವರ್ಷದ ಹಿಂದೆ? ಇಲ್ಲ ಅಲ್ಲ. ಮತ್ತೆ ಹೆಂಗೆ ಗೊತ್ತಾಗ್ತಿತ್ತು ಅವನಿಗೆ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು? ಇದೆಲ್ಲ ಕ್ವಶನ್ ಕೇಳ್ಬೇಕಲ್ಲ ನಾವು. ಈಗ ನೀವೇನಾದ್ರೂ ಹೆಂಗ್ ಗೊತ್ತಾಯ್ತು ಅಂದ್ರೆ ಅದಕ್ಕೆ ದಿವ್ಯ ದೃಷ್ಟಿ. ಈಗ ನೀವು ಶ್ರೀಕೃಷ್ಣ ವಿಶ್ವರೂಪದ ಬಗ್ಗೆ ಕೇಳಿದ್ದೀರಾ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ವಿಶ್ವರೂಪ ತೋರಿಸ್ತಾರೆ ಅಂತ. ವಿಶ್ವರೂಪ ನೋಡಿದ್ದು ಅರ್ಜುನ ಬರಿಗಣ್ಣಲ್ಲ ಅಥವಾ ದಿವ್ಯ ದೃಷ್ಟಿ ಅಲ್ಲ? ಯಾವ ದೃಷ್ಟಿಯಲ್ಲಿ? ಫಿಸಿಕಲ್ ಐಸ್ ಇಂದ ನೋಡ್ನ ಅಥವಾ ದಿವ್ಯ ದೃಷ್ಟಿ ಮುಖಾಂತರ ನೋಡೋದ? ನೀವು ಭಗವದ್ಗೀತೆ ಓದಿ ಗೊತ್ತಾಗುತ್ತೆ. ಚಾಪ್ಟರ್ ನಂಬರ್ 11, ಗಾಂಧಾರಿ ವಿದ್ಯೆ ಅದೇನೆ. ಶ್ಲೋಕ ನಂಬರ್ 11 and 8 ನೀವು ಓದಿದ್ರೆ ಗೊತ್ತಾಗುತ್ತೆ ದಿವ್ಯ ದೃಷ್ಟಿಯಿಂದ. ಈಗ ನೀವು ಆಯುರ್ವೇದ ಬಗ್ಗೆ ಕೇಳಿದ್ದೀರಾ. ಆಯುರ್ವೇದ ಯಾವಾಗ ಬಂದಿದ್ದು? ಸುಮಾರು 1000 ವರ್ಷಗಳ ಹಿಂದೆ ಅಲ್ವಾ? ಆಯುರ್ವೇದ ನೀವು ಓದಿದಾಗ ಅಥವಾ ಚರಕ ಸಂಹಿತೆ ಓದಿದಾಗ ಅಥವಾ ನೀವು ಸುಶ್ರುತ ಸಂಹಿತೆಗಳನ್ನು ಓದಿದಾಗ ಅದರಲ್ಲಿ 1000 ವರ್ಷಗಳ ಹಿಂದೆನೆ ದೇಹದ ಒಳಗಡೆ ನಡೆಯುವ ವಿದ್ಯಮಾನಗಳ ಬಗ್ಗೆ ಬರೆದಿಟ್ಟಿದ್ದಾರೆ. ನಮ್ಮ ನರಮಂಡಲ ಹೆಂಗ್ ವರ್ಕ್ ಆಗುತ್ತೆ, ನಮ್ಮ ರಕ್ತ ಹೆಂಗ್ ವರ್ಕ್ ಆಗುತ್ತೆ, ಹಾರ್ಟ್ ಹೆಂಗ್ ಫಂಕ್ಷನ್ ಮಾಡುತ್ತೆ, ಕಿಡ್ನಿ ಹೆಂಗ್ ಫಂಕ್ಷನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಕೊಟ್ಟಿದಾರಲ್ಲ. ಅವಾಗ ಯಾವ ಎಕ್ಸ್ರೇ ಮಿಷಿನ್ ಯೂಸ್ ಮಾಡಿದ್ರು ಇವರೆಲ್ಲ? ಯಾವ ಸ್ಕ್ಯಾನಿಂಗ್ ಮಿಷಿನ್ ಇತ್ತು ನಮ್ಮ ಹತ್ರ? ಅರ್ಥ ಆಗ್ತಿದೆ ನಿಮ್ಗೆ ಎಲ್ಲರಿಗೂ? ಯಾವ ಸ್ಕ್ಯಾನಿಂಗ್ ಮಿಷಿನ್ ಇತ್ತು ನಮ್ಮ ಹತ್ರ? ನಮ್ಮ ಹತ್ರ ಅವಾಗ ಎಕ್ಸ್ರೇ ಮಿಷಿನ್ ಸ್ಕ್ಯಾನಿಂಗ್ ಮಿಷಿನ್ ಇತ್ತ? ಅವ್ರ ಋಷಿಮುನಿಗಳು ನೋಡ್ಬಿಟ್ಟು ರಿಪೋರ್ಟ್ ತೆಗೆದು ಹೇಳ್ತಾ ಇದ್ರ? ಅದೇ ಗರ್ಭೋಪನಿಷತ್ ಬಗ್ಗೆ ಹೇಳಿದೆ. ಗರ್ಭೋಪನಿಷತ್ತಲ್ಲಿ ತಾಯಿಯ ಗರ್ಭದಲ್ಲಿ ಮಗು 1ನೇ ದಿನದಿಂದ 9 ತಿಂಗಳವರೆಗೂ ಹಂತ ಹಂತವಾಗಿ ಹೆಂಗೆ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ಹೇಳಿದಾರಲ್ಲ. ಆವಾಗ ನಮ್ಮ ಹತ್ರ ಎಕ್ಸ್ರೇ ರಿಪೋರ್ಟ್ ಇತ್ತ? ಮಾಸೆ ಮಾಸೆ ಕೃಮಿವದ್ ಗ್ರತ್ತಾಡಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದಾರಲ್ಲ. ನೀವು ಇವತ್ತಿನ ಮಾಡರ್ನ್ ಎಕ್ಸ್ರೇ ರಿಪೋರ್ಟ್ ಅನ್ನು ತೆಗೆದು ಮತ್ತೆ ಆ ಗರ್ಭೋಪನಿಷತ್ತನ್ನ ಕಂಪೇರ್ ಮಾಡಿದಾಗ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಮತ್ತೆ ಹೆಂಗ್ ಸಾಧ್ಯ ಇದೆಲ್ಲ? ರಾಮಾಯಣ ಬರ್ದಿದ್ ಯಾರು? ಎಲ್ಲರೂ ಆನ್ಸರ್ ಮಾಡಿ. ರಾಮಾಯಣ ಬರ್ದಿದ್ ಯಾರು? ಯಾರು? ವಾಲ್ಮೀಕಿ ಮಹರ್ಷಿಗಳು. ಯಾವಾಗ ಬರೆದ್ರು? ರಾಮಾಯಣ ಆದ್ಮೇಲೆ ಬರೆದ್ರ ಅದಕ್ಕಿಂತ ಮುಂಚೆನೆ ಬರೆದ್ರ? ರಾಮಾಯಣ ಆದ್ಮೇಲೆ ಬರೆದಕ್ಕಿಂತ ಮುಂಚೆ ಬರೆದ್ರ? ಆದ್ಮೇಲೆ ಬರ್ದಿದ್ದು ಅಂದ್ರೆ ಹೆಂಗ್ ಬರ್ದ್ರು ಅವರು? ಅವ್ರೇನಾದ್ರು ಕ್ಯಾಮ್ರಾ ಇಟ್ಟು ರೆಕಾರ್ಡಿಂಗ್ ಮಾಡ್ಕೊಂಡಿದ್ರ? ರಾಮ ಸೀತೆ ಡಿಸ್ಕಷನ್ ಮಾಡೋ ಟೈಮಲ್ಲಿ ಒಂದು ರೆಕಾರ್ಡಿಂಗ್ ಮಿಷಿನ್ ಇಟ್ಬಿಟ್ಟು ಕ್ಯಾಮ್ರಾ ಇಟ್ಬಿಟ್ಟು ರೆಕಾರ್ಡಿಂಗ್ ಮಾಡಿದ್ರ? ದಶರಥ ಮತ್ತೆ ಕೈಕೇಯಿ ಮತ್ತೆ ಅದ ಡಿಸ್ಕಷನ್ಸ್ ಅನ್ನ ಏನಾದ್ರು ರೆಕಾರ್ಡಿಂಗ್ ಮಾಡಿಟ್ಟಿದ್ದ ಅಲ್ಲಿ ಮಿಷಿನ್ ಇಟ್ಟು ಅದೊಂದು? ಮತ್ತೆ ಹೆಂಗ್ ಬರ್ದ್ರು ಅವರು? ಈಗ ರಾಮಾಯಣ ನಾವೆಲ್ಲರೂ ಒಂದು ಒಳ್ಳೆ ಗ್ರಂಥ ಅಂತ ಒಪ್ಕೊಂಡಿದೀವಿ. ರಾಮ ಇದ್ದ, ಸೀತೆ ಇದ್ರು ಅನ್ನೋದನ್ನ ಒಪ್ಕೊಂಡಿದೀವಿ. 5,000 ವರ್ಷದ ಹಿಂದೆ ಇದು ಘಟನೆ ನಡೆದಿತ್ತು ಅನ್ನೋ ಬಗ್ಗೆ ಗೊತ್ತು. ಇದು ಇತಿಹಾಸ ಅಂತ ಗೊತ್ತು ಅಲ್ವಾ? ವಾಲ್ಮೀಕಿ ಇವರು ವೇದವ್ಯಾಸರು ಮಹಾಭಾರತವನ್ನು ಬರೆದ್ರು, ಕರೆಕ್ಟ್ ಅಲ್ಲ? ವೇದಗಳನ್ನ ವಿಂಗಡಣೆ ಮಾಡೋದು ಗೊತ್ತಿದೆ. ಅವ್ರ ಹೆಸರು ಕುಷ್ಟದ್ವೈಪಾಯನ ಅಂತ. ವೇದಗಳನ್ನ ವಿಂಗಡಣೆ ಮಾಡೋದಕ್ಕೋಸ್ಕರ ಅವರನ್ನ ವೇದವ್ಯಾಸರು ಅಂತ ಕರಿತೀವಿ. ಅವರು ಬರೆದಿಟ್ಟಾಗ ಅದಷ್ಟು ಘಟನೆಗಳು ಬರೆದಾಗ ಅವರಷ್ಟು ಅವ್ರು ಒಂದು 4-5 ಜನ ಕ್ಯಾಮ್ರಾಮನ್ ಇಟ್ಕೊಂಡು ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ರ? ನಾನು ಹೇಳೋದು ಅರ್ಥ ಆಗ್ತಿದೆ ನಿಮ್ಗೆಲ್ಲರಿಗೂ? ನಾನೇನ್ ಹೇಳ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಸರಿ ಅನಿಸ್ತಾ ಇದೆಯಾ? ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಸೊ ಹೇಗೆ ರೆಕಾರ್ಡ್ ಮಾಡಿದ್ರೆ ಅಷ್ಟೊಂದು ದೊಡ್ಡ ಒಂದು ವಿಷಯವನ್ನ ಎಷ್ಟು ಸ್ಪಷ್ಟವಾಗಿ ಬರೆದಿಟ್ಟಿದಾರಲ್ಲ. ಮತ್ತೆ ಯಾವ ರೆಕಾರ್ಡಿಂಗ್ ಮಿಷನ್ ಅವ್ರ ಇತ್ತು? ಕಣ್ಣು ಮುಚ್ಚಿದಾಗ ಮನುಷ್ಯ ಟ್ರಾವೆಲ್ ಬ್ಯಾಕ್ ಮಾಡಬಹುದು ಅನ್ನೋದನ್ನ ನಾವು ಪ್ರೂವ್ ಮಾಡಿದೀವಿ. ಗುರುಜಿ ಈಗಲೂ ಸಾಧ್ಯವಾ? ಈಗಲೂ ನಮ್ಮ ಮಕ್ಕಳು ಮಾಡ್ತಾರೆ. ಕಣ್ಣು ಮುಚ್ಚಿದ್ರೆ ಹೇಳ್ತಾರೆ, ಇನ್ನು 5 ನಿಮಿಷದಲ್ಲಿ ನಮ್ಮ ಅಮ್ಮ ಯಾವ ಕಲರ್ ಬಣ್ಣಗಳನ್ನ ಸೀರೆ ಹಾಕೊಂಡ್ ಬರ್ತಾರೆ ಅಂತ ಹೇಳ್ತಾರೆ.
ಅರ್ಥ ಆಗ್ತಿದ್ಯಾ? ನಮ್ಮ ಗುರುಕುಲದಲ್ಲಿ ಹೇಳ್ತಾರೆ, ನಾನೆಲ್ಲೋ ಅಮೆರಿಕದಲ್ಲೆಲ್ಲ ಹೇಳ್ತಾ ಇಲ್ಲ, ನಮ್ಮ ಗುರುಕುಲದಲ್ಲಿ ಮಾಡ್ತಾರೆ. ನಿಮ್ಮ ದೇಹವನ್ನ ಸ್ಕ್ಯಾನ್ ಮಾಡಿ ದೇಹದಲ್ಲಿ ಇಲ್ಲೇ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಹೇಳೋದಷ್ಟೇ ಅಲ್ಲ, ಹೀಲ್ ಮಾಡ್ತಾರೆ, ಆ ನೋವನ್ನ ತೆಗಿತಾರೆ. ಅಷ್ಟೊಂದು ಪವರ್ಫುಲ್ ಇರತಕ್ಕಂತಹ ಈ ಗುರು ಪರಂಪರೆ ವಿದ್ಯೆಗಳಿಗೆ ಅಷ್ಟೊಂದು ಮಹತ್ವ ಇದೆ. ಹಾಗಾಗಿ ನಾನು ಈ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಭಾರತ ಅಂತ ಹೇಳಿದ್ರೆ ಅತ್ಯಂತ ವೈಜ್ಞಾನಿಕವಾದ ಪದ್ಧತಿ ಆಗಿತ್ತು. ಅದನ್ನೆಲ್ಲರೂ ನಾವು ಒಪ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಅದನ್ನ ನಮ್ಮ ಮುಂದಿನ ಪೀಳಿಗೆಗೆ ಹೇಳ್ಕೊಡ್ಬೇಕು ಅನ್ನೋದು ಇದರ ಉದ್ದೇಶ. ಇಲ್ಲ ಅಂದ್ರೆ ಬರೀ ಮೌಢ್ಯದಲ್ಲಿ ಬದುಕ್ಬಿಡ್ತೀವಿ. ಧ್ಯಾನ ಮಾಡೋಕೆ ಯಾಕೆ ಅಂತ ಗೊತ್ತಿರ್ಬೇಕು. ಧ್ಯಾನ ಮಾಡೋದು ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಯಾವುದೋ ಒಂದು ವಿಷಯದನ್ನ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅನ್ನೋದು ಕ್ಲಾರಿಟಿ ಇಟ್ಕೊಂಡು ಧ್ಯಾನ ಮಾಡ್ಬೇಕು. ಧ್ಯಾನಕ್ಕಿಂತ ಮುಂಚೆ ನಮಗೆ ಕ್ಲಾರಿಟಿ ಇರ್ಬೇಕು, ನಮಗೆ ಏನು ಬೇಕು, ಯಾವ ವಿಷಯಕ್ಕೋಸ್ಕರ ಧ್ಯಾನ ಮಾಡ್ತಾ ಇದೀವಿ ಅನ್ನೋ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ಆ ಧ್ಯಾನಕ್ಕೆ ಅರ್ಥ ಇರಲ್ಲ. ಇಲ್ಲೇ ಎಲ್ಲರೂ ಎಡವಟ್ಟಾಗಿರೋದು ನಮ್ಮಲ್ಲಿ. ನೀವು ಎಲ್ಲರೂ ಧ್ಯಾನ ಮಾಡ್ತಾ ಇದ್ದೀರ ಪ್ರತಿದಿನ, ಯಾಕೆ ಧ್ಯಾನ ಮಾಡ್ತೀರ ಅನ್ನೋ ಕಾರಣ ನಿಮಗೆ ಗೊತ್ತಿರ್ಬೇಕು. ಕಾರಣ ಗೊತ್ತಿದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಅದಕ್ಕೆ ಧ್ಯಾನ ಆಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್. ನಿಮ್ಗೆಲ್ಲರಿಗೂ ಕ್ಲಾರಿಟಿ ಇರಬೇಕು. ಅದನ್ನೇ ಕೃಷ್ಣ ಹೇಳಿದ್ದು, ಪ್ರತಿ ಒಂದು ಕ್ರಿಯೆಗಳಿಗೂ ಒಂದು ಕಾರಣ ಇರಬೇಕು. ಆ ಕ್ರಿಯೆ ಅತ್ಯಂತ ಶ್ರೇಷ್ಠವಾಗಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಪ್ರತಿಯೊಂದು ಕೆಲಸವನ್ನ ಅತ್ಯಂತ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಮಾಡ್ತಾ ಹೋಗ್ಬೇಕು. ಪ್ರೆಸೆಂಟ್ ಮೂಮೆಂಟ್ ಸಮತ್ವಂ ಯೋಗ ಉಚ್ಯತೆ, ಸಮತ್ವವನ್ನು ಕಾಯ್ಕೋಬೇಕು. ಆಗ ಮಾತ್ರ ನಾವೆಲ್ಲರೂ ಮೋಕ್ಷಕ್ಕೆ ಹೋಗ್ತೀವಿ. ನೀವು ಗುರುಜಿ ಹೇಳೋದು ತರ್ಕ ಮಾಡಿ ಸ್ಪಷ್ಟನೆ ಪಡೆಯುವಂತದ್ದೇ ಕರೆಕ್ಟ್. ನಮ್ಮಲ್ಲಿ ಭಾರತದಲ್ಲಿ ಇರುವ ಪ್ರತಿಯೊಂದು ವಿಷಯಗಳಲ್ಲೂ ತುಂಬಾನೇ ಕ್ಲಾರಿಟಿ ಇದೆ. ಕನ್ಫ್ಯೂಷನ್ ಯಾವುದಕ್ಕೂ ಇಲ್ಲ. ನಾವು ಕನ್ಫ್ಯೂಷನ್ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದೀವಿ. ಅದನ್ನ ನಾನು ಹೇಳಿದ್ದೀನಿ ನಮ್ಮಲ್ಲಿ, ನಮ್ಮ ಕಾರ್ಯಕ್ರಮದಲ್ಲಿ ನಾನು ಯಾಕೆ ಆತರ ಹೇಳ್ದಂದ್ರೆ, ಎಲ್ಲದಕ್ಕೂ ಕ್ಲಾರಿಟಿ ಇದೆ. ಬ್ರಹ್ಮನ್ ಅಂದ್ರೆ ಏನೋದಕ್ಕೆ ಮಾಂಡಿಕ್ಯ ಉಪನಿಷತ್ ರೆಫರೆನ್ಸಸ್ ಇದೆ. ನಾವೆಲ್ಲ ಓದ್ತಾ ಇಲ್ಲ ಅಲ್ಲ, ಹಂಗಾಗಿ ನಮಗೆ ಕ್ಲಾರಿಟಿ ಇಲ್ಲ. ಸುಮ್ಮನೆ ನಮ್ಮ ತಲೆಯಲ್ಲಿ ಏನೋ ಬಂದ ಹೇಳ್ತಾ ಹೋಗ್ತೇವೆ. ನೋ, ಎಲ್ಲದಕ್ಕೂ ಸ್ಪಷ್ಟನೆ ಇದೆ, ಎಲ್ಲದಕ್ಕೂ ಕ್ಲಾರಿಟಿ ಇದೆ, ಡೆಫಿನೇಷನ್ ಇದೆ. ಪ್ರತಿಯೊಂದಕ್ಕೂ ಡೆಫಿನೇಷನ್ಸ್ ಇದೆ. 7,000 ವರ್ಷಗಳ ಹಿಂದಿರ್ತಕ್ಕಂಥ ಪತಂಜಲಿ ಯೋಗ ಸೂತ್ರದಲ್ಲಿ ಮನಸ್ಸು ಅಂದ್ರೇನು, ದೇಹ ಅಂದ್ರೇನು, ಪ್ರಾಣಾಯಾಮ ಅಂದ್ರೇನು, ಧ್ಯಾನ ಅಂದ್ರೇನು, ಧ್ಯಾನ ಹೆಂಗ್ ಮಾಡ್ಬೇಕು ಅದ್ರ ಬಗ್ಗೆ ಸ್ಪಷ್ಟತೆ ಇದೆ. ನಾಡಿ ಶೋಧನ ಹೆಂಗ್ ಮಾಡ್ಬೇಕು ಅದಕ್ಕೊಂದು ಸ್ಪಷ್ಟನೆ ಇದೆ. ಪ್ರತಿಯೊಂದಕ್ಕೂ ಸ್ಪಷ್ಟನೆ ಇದೆ, ಯಾವುದಲ್ಲೂ ಗೋಜಿಲ್ಲ. ಅದನ್ನು ನಮಗೆ ಸರಿಯಾಗಿ ತಿಳಿಸ್ಪಡ್ಕೊಟ್ಟೆ ಇಲ್ಲ ಅನ್ನೋದಷ್ಟು ಬಿಟ್ರೆ ಎಲ್ಲದಕ್ಕೂ ಕಾರಣ ಇದೆ, ಎಲ್ಲದಕ್ಕೂ ಕ್ಲಾರಿಟಿ ಇದೆ. ಆದ್ರೆ ಸಮಸ್ಯೆ ಏನಾಯ್ತು ಅಂತ ಹೇಳಿದ್ರೆ, ನಾವು ಈ ಎಲ್ಲ ವಿದ್ಯೆಗಳನ್ನ ಯಾವುದೋ ಒಂದು ಮೆಕ್ಯಾನಿಕಲ್ ಇನ್ಸ್ಟ್ರೂಮೆಂಟ್ಗೆ ಹಾಕಿ ಚೆಕ್ ಮಾಡಕ್ಕಾಗಲ್ಲ. ಅದು ಅನುಭವಕ್ಕೆ ಬರಬೇಕು. ಈಗ ಧ್ಯಾನ ಆದಾಗ ಏನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದನ್ನ ಯಾವುದೊಂದು ಇನ್ಸ್ಟ್ರೂಮೆಂಟ್ ತೋರ್ಸಕ್ಕಾಗಲ್ಲ. ಅದು ಮನುಷ್ಯನ ಅರಿವಿಗೆ ಬರಲೇಬೇಕು, ಆಗ ಮಾತ್ರ ಅದು ಅರ್ಥ ಆಗ್ತದೆ. ಸೊ ನೀವೆಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇಲ್ಲಿ ಆರ್ಗನೈಸ್ ಮಾಡಿರ್ತಕ್ಕಂಥ ಎಲ್ಲ ಆರ್ಗನೈಸರ್ಸ್ಗೆ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ಲಿ, ಒಳ್ಳೇದು ಮಾಡ್ತಾ ಇದ್ದಾನೆ. ಯಾಕಂದ್ರೆ ಇತ್ತೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಎಷ್ಟೋ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಬಳಲ್ತಾ ಇದ್ದವರಿಗೆ ಒಂದು ಧ್ಯಾನ, ಒಂದು ಯೋಗ, ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ. ಆ ಅರಿವು ಮೂಡಿಸಿದಾಗ ಎಷ್ಟೋ ಜೀವಗಳು ನೆಮ್ಮದಿಯಾಗಿ ಆನಂದದಿಂದ ಆರೋಗ್ಯವಾಗಿ ಬದುಕ್ತಾ ಇದ್ದಾರೆ. ಅಂತಹ ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂಥ ಎಲ್ಲ ಸೂಪರ್ ಸೋಲ್ಗಳಿಗೆ ನನಗೆ ನನ್ನ ಅನಂತ ವಂದನೆಗಳು. ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಮಟ್ಟಕ್ಕೆ ಬೆಳೀಲಿ. ನೀವೆಲ್ಲರೂ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಭಗವಂತನ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಆಲ್ರೆಡಿ ಇದೆ. ಪ್ಲೀಸ್ ಕಂಟಿನ್ಯೂ. ನನಗೆ ಇವತ್ತು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಮಾತೆಯರಿಗೆ ನನ್ನ ಅನಂತ ವಂದನೆಗಳು. ಇಷ್ಟ ಮಾತನ್ನ ಹೇಳಿ ನಾನು ಈಗ ಮುಗಿಸ್ತಾ ಇದ್ದೀನಿ. ಒಂದು ಶ್ಲೋಕದ ಮುಖಾಂತರ ಎಲ್ಲರೂ ನೀರು ಕೂತ್ಕೊಳ್ಳಿ, ಕಣ್ಣನ್ನು ಮುಚ್ಚಿ, ಕ್ಲೋಸ್ ಯುವರ್ ಐಸ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ
ಶಾಂತಿ. ಜೈ ಗುರುದೇವ್.